ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಘ ಜಿಕ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಘಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಗೆ ಶಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವ ವಿನಿರ್ಣಯಾಯ ಭಗವಾನ್ ಆನಂದ ತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂವ ಚರಣೋ ಹೃದಯ ಸರ್ವದಾ ಮಧ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಗ ವಿಷ್ಣುಭಕ್ತಿ ಪರಾಯಣಾಗ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ವಾದಯೇತ್ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನಮಜ್ಜುನಾ ಚ ಪ್ರತಿಮ ಪ್ರಭಾಯ ನಾರಾಯಣಾಯ ಕಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಪಂಚಾಶನ್ನರಪನರೋಪನೀತಮಾತ್ರಾಂ ಯೋ ವಾರ್ಕ್ಷೀಂ ಗೃಹಮಧಿರೋಹಿಣೀಂ ನಿನಾಯ ಸಂವ್ಯಾಖ್ಯಾ ಸ್ವರದಮನಾಯ ಪೂರ್ವಮಾಟೋ ನಿರ್ದೇಶಾದ್ವ್ಯದಿತ ಗುರೋರ್ಗಲ ಪ್ರಪೇಶಂ ಸ್ವಸ್ತಿ ಅಸ್ತು. ಆಚಾರ್ಯರ ಸಿದ್ಧಿಗಳ ಬಗ್ಗೆ 16ನೇ ಸರ್ಗದಲ್ಲಿ ವಿವರಣೆಯನ್ನು ನೀಡ್ತಾ ಇದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಯೋಗಿಗಳು ಅಂತಂದಾಗ ಯೋಗ ಸಿದ್ಧಿ ಇರಬೇಕಾಗ್ತದೆ. ಆ ಯೋಗ ಸಿದ್ಧಿಗಳಲ್ಲಿ 8 ಪ್ರಧಾನವಾದ ಸಿದ್ಧಿಗಳು. ಉದ್ಧವ ಕೃಷ್ಣನಿಗೆ ಕೇಳಿಕೊಂಡಂತೆ, ಕೃಷ್ಣ, ಈ ಸಾಧಕರೆಲ್ಲ ಯೋಗ ಸಿದ್ಧಿಯನ್ನು ಪಡೆದಿರ್ತಾರಲ್ಲ, ಅವರು ಯಾವ ಯಾವ ಸಿದ್ಧಿಗಳನ್ನ ಪಡೀತಾರೆ, ಆ ಸಿದ್ಧಿಗಳನ್ನೆಲ್ಲ ಪಡೆಯುವ ಕ್ರಮ ಹೇಗೆ, ಯಾವ ಕ್ರಮದಲ್ಲಿ ಪಡಿತಾರೆ, ಅದನ್ನು ಹೇಳಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಶ್ರೀಕೃಷ್ಣ ಉಪದೇಶವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಭಾಗವತದ 11ನೇ ಸ್ಕಂದದಲ್ಲಿ ಅಲ್ಲಿ ಒಂದು ಮಾತು, ಅಕಸ್ಮಾತ್ ಆಗಿ ನಾವೇನಾದ್ರೂ ಆ ಸಿದ್ಧಿಗಳನ್ನ ಪಡಿಬೇಕು ಅಂತಾಗಿದ್ರೆ ಸಾಧಿಸಬೇಕಾಗ್ತದೆ. ಅದನ್ನು ಪಡೆಯುವುದಕ್ಕಾಗಿ ತುಂಬಾ ಶ್ರಮ ಪಡಬೇಕಾಗ್ತದೆ. ಆದರೆ ಇಬ್ಬರಿಗೆ ಮಾತ್ರ ಸಹಜವಾಗಿ ಈ ಸಿದ್ಧಿಗಳು ಉಂಟು. ಜಗತ್ತಿನಲ್ಲಿ
ಇಬ್ಬರೇ ಇಬ್ಬರು ವ್ಯಕ್ತಿಗಳಂಥವರು ಸಹಜವಾಗಿ ಆ ಸಿದ್ಧಿಗಳನ್ನ ಪಡೆದವರು ಯಾರು ಅಂತ ಕೇಳಿದರೆ ಒಂದು ಪ್ರಾಣದೇವರು, ಇನ್ನೊಂದು ಪರಮಾತ್ಮ. ಮುಖ್ಯ ಪ್ರಾಣದೇವರಿಗೆ ಸಿದ್ಧಿ ಇದು ಸಹಜವಾಗಿದೆ. ಸಹಜ ಅಂದ್ರೆ ಯಾವ ಪ್ರಯತ್ನವನ್ನು ಮಾಡಬೇಕಾಗಿಲ್ಲ. ಅವರು ಉದಾಹರಣೆ ಇಟ್ಟುಕೊಳ್ಳೋಣ, ಅವರು ಯಾವಾಗ ಹುಟ್ಟಿದರೋ ಅವತ್ತಿನಿಂದಲೇ ಅವರಿಗೆ ಈ ಎಲ್ಲ ಸಿದ್ಧಿಗಳು ಉಂಟು. ಹುಟ್ಟಿದರು ಅಂತ ಹೇಳುವ ಶಬ್ದ ಅಷ್ಟು ಸರಿಯಾದದ್ದಲ್ಲ. ಯಾವಾಗಿನಿಂದ ಅವರು ಅಸ್ತಿತ್ವದಲ್ಲಿ ಇದ್ದಾರೋ ಆವಾಗಿನಿಂದಲೂ ಅವರಿಗೆ ಈ ಸಿದ್ಧಿಗಳು ಉಂಟು. ಅದಕ್ಕಾಗಿ ಅವರು ಪ್ರತ್ಯೇಕವಾಗಿ ತಪಸ್ಸು ಮಾಡಬೇಕಾದ, ಸಾಧನೆ ಮಾಡಬೇಕಾದ ಅವಶ್ಯಕತೆ ಅವರಿಗೆ ಇಲ್ಲ. ಅಂತಹ ಸಿದ್ಧಿಗಳಲ್ಲಿ ಗರಿಮ ಲಘಿಮ ಎಂಬ ಎರಡು ಸಿದ್ಧಿಗಳನ್ನ ತೋರಿಸಿಕೊಟ್ಟಿದ್ದಾರೆ. ನಿನ್ನೆ ನಾವು ಪ್ರವಚನದಲ್ಲಿ ಕೇಳಿದ್ದೇವೆ. ಇವತ್ತು ಅದೇ ತರಹದ ವಿಷಯವೇ ಮುಂದುವರಿತಾ ಇದೆ. ಇನ್ನೊಬ್ಬ ಜಟ್ಟಿ ಬರ್ತಾನೆ ಮತ್ತೆ. ಅವನು ಕೋಡಿಂಜಾಡಿ ಆಗಿದ್ರೆ ಇವನು ಮೂಡೇಂಬಾಡಿ ಅಂತ ಇವನ ಹೆಸರು. ಅವರು ಯಾಕೆ ಹಾಗೆ ಹೆಸರಿಟ್ಕೋತಿದ್ರು ಅಂತ ಕೇಳ್ಬೇಡ್ರಿ. ಯಾಕೆ ಅಂದ್ರೆ ನಮ್ಮ ಹೆಸರು ಕೇಳಿದ್ರೆ ಅವ್ರು ಹೀಗೆ ನಗುತ್ತಾರೆ. ಅವರು ಅಲ್ಲಿದ್ದವರು ಇದೇನ್ ದೇಶಪಾಂಡೆ, ಏನ್ ಕುಲಕರ್ಣಿ, ಇವೆಲ್ಲ ಏನ್ ಆಚಾರ, ಏನ್ ಗಲಗಲಿ, ಇವೆಲ್ಲ ಅವ್ರು ಗಾಬರಿ ಆಗ್ತಾರೆ. ಅವನ ಹೆಸರು ಕೇಳಿ ನಮಗ್ ನಗು ಬರ್ತದೆ. ನಿಜ, ಅದು ದೇಶದಿಂದ ದೇಶಕ್ಕೆ ಹೋದಾಗ ಹೆಸರುಗಳ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಅದರಲ್ಲಿ ಮೂಡೇಂಬಾಡಿ ಎನ್ನುವಂಥವನು ಬಂದಿದ್ದಾನೆ. ಪೂರ್ವವಾಟ ಅಂತ ಅವನ ಹೆಸರು. ಈಗ ಅಲ್ಲಿ ಬಂದವನು ಗಂಡವಾಟ ಅಂತ, ಇಲ್ಲಿ ಬಂದವನು ಪೂರ್ವ. ಅದು ಒಂದೊಂದು ಹೆಸರುಗಳು ಅಷ್ಟೇ ಅವರೆಲ್ಲ. ಸರಿ, ಅವನೇನ್ ಮಾಡಿದ ಅಂದ್ರೆ ಪೂರ್ವವಾಟ ಬಂದವನು ಆಚಾರ್ಯ ಹತ್ರ ಮತ್ತೆ ಇದೇ ಪ್ರಶ್ನೆ. ಇಲ್ಲ, ನಿಮ್ಮ ಬಲವನ್ನ ಪರೀಕ್ಷೆ ಮಾಡಬೇಕು ಅಂತ ಇಟ್ಕೊಂಡಿದ್ದೇವೆ. ನೀವು ಅದೊಂದು ಸೇವೆಯ ಸದವಕಾಶವನ್ನು ನೀಡಬೇಕು. ಇದು ಬಲ ಪರೀಕ್ಷೆ ಮಾಡೋದು ಸೇವೆಗೆ ಸದವಕಾಶ ಅಂತ. ಯಾರಾದ್ರೂ ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಮಂಗಳ ಅಂತೆ, ಊಟ ಅಂತೆ, ಏನೋ ನಮ್ದೊಂದು ಕೈಲಾದ ಸೇವಾ ಮಾಡ್ತೀವಿ ಅಂತ ಹೇಳಿ ಅಕ್ಕಿ ಬೇಳೆ ತಂದು ಕೊಟ್ಟದ್ ನೋಡಿರ್ತೀವಿ. ಇದೊಂದು ಸೇವಾ. ಏನ್ ಸೇವಾ? ನಿಮ್ ಬಲ ಜಾಸ್ತಿ ಅದ ಅಂತ ಒಂದೆರಡು ಏಟ್ ಹೊಡೆದು ನಿಮ್ ಬಲ ಸೇವಾ ಮಾಡ್ಬೇಕು ಅಂತ ಇಟ್ಕೊಂಡೀವಿ. ಅಂದ್ರೆ ಬಲಸೇವಾ ಅಂದ್ರೆ ಹಿಂಗ ಅರ್ಥದಕ್ಕೆ ಎಡಬಲ್ ಸೇವಕರು ಅಂತ ಇದ್ದಾರೆ, ಆ ವಿಷಯ ಬೇರೆ. ಇದು ಬಲದ್ದೇ ಸೇವಾ. ಈ ಮಾತುಗಳನ್ನ ಹೇಳಿದಾಗ ಆಚಾರ್ಯರು ತತ್ಕ್ಷಣದಲ್ಲಿ ಒಪ್ಪಿಕೊಳ್ತಿದ್ರಂತ. ನಾನು ಇದನ್ನ ಆಲೋಚನೆ ಮಾಡಿದೆ, ಈ ಸನ್ಯಾಸಿಗಳಿಗೆಲ್ಲ ಇದು ಯಾಕೆ ಉಸಾಬರಿ ಇದೆಲ್ಲ? ಸ್ವಾಮಿಗಳಿಗೆ ಇಂಥವೆಲ್ಲ ಯಾಕೆ ಬೇಕು? ಕಬಡ್ಡಿ ಆಡ್ತೀನಿ ಬರ್ರಿ ಅನ್ನೋಣ ಸ್ವಾಮಿಗಳು, ಕ್ರಿಕೆಟ್ ಆಡ್ತೀನಿ ಬರ್ರಿ ಅನ್ನೋಣ. ಇದೆಲ್ಲ ಇದು ಇದು ಸ್ವಾಮಿಗಳು ಮಾಡೋ ಕೆಲಸವಾ ಇದೆಲ್ಲ ಅಂತ ಪ್ರಶ್ನೆ. ಅಲ್ಲ, ಉಳಿದವ್ರದ್ದೇನು ನನಗೆ ಸಂಬಂಧ ಇಲ್ಲ. ಮಧ್ವಾಚಾರ್ಯರಷ್ಟೇ ಮಾತಾಡ್ತಾ ಇದ್ದೇನೆ. ಮಧ್ವಾಚಾರ್ಯ ಇದನ್ನೆಲ್ಲ ವಿಚಾರ ಇದು ಯಾಕೆ ಒಪ್ಕೋಬೇಕು? ಅವರಿಗೆ ಯಾಕೆ ಇದರಲ್ಲಿ ಆಸಕ್ತಿ? ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯ ಹಾಗೂ ಗೀತಾ ತಾತ್ಪರ್ಯಗಳಲ್ಲಿ ಆಚಾರ್ಯರು ಒಂದು ಮಾತನ್ನ ಬರೀತಾರೆ ವ್ಯಾಖ್ಯಾನದಲ್ಲಿ ಹೇಳುವಾಗ. ಏನು ಅಂತ ಕೇಳಿದರೆ, ನಮ್ಮಲ್ಲಿ ಹೇಗೆ ವರ್ಣ ಆಶ್ರಮಗಳ ವ್ಯವಸ್ಥೆ ಇದೆಯೋ, ಇವನು ಬ್ರಾಹ್ಮಣ, ಇವನು ಅವನು ಅಂತ ಹೇಗೆ ವ್ಯವಸ್ಥೆಗಳಿದೆಯಲ್ಲ, ಹಾಗೆ ದೇವತೆಗಳಲ್ಲಿಯೂ ಇವರು ಬ್ರಾಹ್ಮಣ ದೇವತೆ, ಇವರು ಕ್ಷತ್ರಿಯ ದೇವತೆ, ಇವರು ಈ ದೇವತೆಗಳು ಆ ದೇವತೆಗಳು ಅಂತನ್ನುವ ವ್ಯವಸ್ಥೆ ಇದೆ. ಅದರಲ್ಲಿ ವಾಯುದೇವರಿದ್ದಾರಲ್ಲ, ಇವರು ಶುದ್ಧಾಂಗ ಕ್ಷತ್ರಿಯ ದೇವತೆಗಳು. ನಮಗೆ ಸ್ವಲ್ಪ ವಾಯುದೇವರ ಬಗ್ಗೆ ತಿಳ್ಕೊಂಡಿದ್ರೆ ಇದು ಬಹಳ ಚೆನ್ನಾಗಿರ್ತದೆ. ಶುದ್ಧಾಂಗ ಕ್ಷತ್ರಿಯ ದೇವತೆಗಳು, ಅವರು ಬ್ರಾಹ್ಮಣ ದೇವತೆಗಳಲ್ಲ. ಮತ್ತೆ ಅದು ಬೇರೆ. ಇನ್ನು ಹೆಚ್ಚಿನ ವಿಷಯಗಳನ್ನು ಚಿಂತನೆ ಮಾಡ್ತಿಲ್ಲ, ಚರ್ಚೆ ಮಾಡ್ತಿಲ್ಲ. ಪ್ರಥಮ ಅಂಶ ಏನು ಅಂತ ಕೇಳಿದ್ರೆ, ವಾಯುದೇವರು ಶುದ್ಧಾಂಗ ಕ್ಷತ್ರಿಯ ದೇವತೆಗಳು. ಬ್ರಹ್ಮದೇವರು ಮಾತ್ರ ಅಂದ್ರೆ ಅಗ್ನಿ, ಬ್ರಹ್ಮದೇವರು, ಭೃಗು ಇವರೆಲ್ಲ ಬ್ರಾಹ್ಮಣರು. ವಾಯುದೇವರು, ರುದ್ರದೇವರು ಇವರೆಲ್ಲ ಏನು ಅಂತ ಕೇಳಿದ್ರೆ ಕ್ಷತ್ರಿಯ ದೇವತೆಗಳು. ಇವರೆಲ್ಲ ಅವರು ಒಳಗಡೆಗೆ ಸ್ವರೂಪ ಹೇಗಿದೆ ಅಂದ್ರೆ, ಈಗ ಅವರು ಅವತಾರ ಮಾಡುವಾಗ ಹೇಗೆ ಮಾಡಿದ್ದಾರೆ ಅಂದ್ರೆ ಕ್ಷತ್ರಿಯತ್ವೇನ ಬಂದ್ಬಿಟ್ಟಿದ್ದಾರೆ. ಹೀಗಾಗಿ ಕ್ಷತ್ರಿಯರಿಗೆ ಏನು ಅಂದ್ರೆ, ಯಾರೇ ಪಂಥಾಹ್ವಾನ ನೀಡಿದ್ರೆ ಇಲ್ಲ ಅಲ್ಲಿಗೆ ಬರೋದಿಲ್ಲ. ಇದೊಂದು ಸಮಸ್ಯೆ ಅವರಿಗಿರೋದು. ಈಗ ನಮಗೆ ಬ್ರಾಹ್ಮಣರಿಗೆ ಯಾರಾದ್ರೂ ಬರ್ತೀನಿ ಕುಸ್ತಿಗೆ ಅಂದ್ರೆ ಬಿಡ್ರಿ, ಯಾಕೆ ಸುಮ್ಮನೆ ಏನ್ ನೀವು ಗೆದ್ದಿರಿ ಅಂತ ಪ್ರಶಸ್ತಿ ಕೊಡ್ಬೇಕು, ಅದಲ್ಲೋ ಕೊಟ್ಬಿಡ್ತೀವಿ ತಗೊಳ್ಳಿ. ಅದಕ್ಕೆ ಯಾಕೆ ಕಟ್ಸುಳ್ಳ ಏನಂತ ಬರೀ ನಿಮ್ಮ ಕಡೆಯಿಂದ ನಾವು ಹೊಡಿಸ್ಕೊಂಡು
ಆಮೇಲೆ ಅದಕ್ಕೆ ಅಪವಾದ ಬೇರೆ ಕಟ್ಟಿಕೊಂಡು ಯಾಕೆ ಬೇಕು ನಮ್ಗೆ ಇವೆಲ್ಲ ಅಂತ ಹೇಳಿ ನಾವೇನ್ ಮಾಡಿಬಿಡ್ತೀವಿ, ಎರಡೂ ಕೈಗಳನ್ನ ಪ್ರೀತಿಯಿಂದ ಮೇಲೆತ್ತಿ ಯಮೋನಿಹಂತ ಧರ್ಮರಾಜೋ ವೈವಸ್ವತೋ ದಂಡಧರಶ್ಚ ಕಾಲ ಅಂತ ಹೇಳಿ ಜನಿವಾರ ಹಾಕೊಳ್ಳೋ ಕಾಲಕ್ಕೆ ಕೈ ಎತ್ತಂಗೆ ಎತ್ಬಿಡ್ತೀವಿ ಅಷ್ಟೇ. ನಾವ್ ಈ ತಂಟೆಗೆ ಹೋಗೋದಿಲ್ಲ. ಯಾಕೆ ಅಂದ್ರೆ ನಮ್ಮ ಸ್ವರೂಪ ಹಾಗಿರೋದಿಲ್ಲ. ವಾಯುದೇವರಿಗೆ ಯಾಕೆ ಹೀಗೆ ಅನುಕೂಲವಾಯಿತು ಅಂತ ಕೇಳಿದ್ರೆ, ಅವರು ಸ್ವರೂಪತಃ ಅಂದ್ರೆ ಈಗ ವಾಯುದೇವರಾಗಿದ್ದಾಗ ಕ್ಷತ್ರಿಯರಾಗಿಯೇ ಬಂದದ್ದರಿಂದಾಗಿ ಯಾರೇ ಪಂಥಾಹ್ವಾನ ನೀಡಿದರೆ ಇಲ್ಲ ಅಂತ ಅವರಿಗೆ ಮನಸ್ಸು ಬರೋದಿಲ್ಲ. ಮಹಾಭಾರತದಲ್ಲಿ ಧರ್ಮರಾಜ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದ. ಯಾರೇ ನನಗೆ ಎದಕ್ಕಾದರೂ ಕರೆದರೆ ಇಲ್ಲ ಅಂತ ಅನ್ನೋದಿಲ್ಲ ಅಂತ ಒಂದು ಮಾತು ಕೊಟ್ಕೊಂಡಿದ್ದ. ಅವನು ಬಹಳ ವಿಚಿತ್ರ ಧರ್ಮರಾಜನಿಗೆ. ಯಾರೇ ಏನೇ ಕಾರ್ಯಕ್ರಮಕ್ಕೆ ಕರೆದರೂ ಇಲ್ಲ ಅನ್ನೋದಿಲ್ಲ. ಅದು ಇಲ್ಲ ಅನ್ನೋದಿಲ್ಲ ಅಂಬೋದು ಎಷ್ಟು ಮುಳುವಾಯಿತು ಅವನಿಗೆ ಅಂದ್ರೆ, ಜೂಜಿಗೆ ಕರೆದಾಗಲೂ ಇಲ್ಲ ಅನ್ಲಿಲ್ಲ, ಆಯ್ತು ಮುಂದೆ ವ್ಯವಸ್ಥೆ ಆಯಿತು. ಹಂಗ ಬಹಳ ಎಲ್ಲಾ ಕಾರ್ಯಕ್ರಮಕ್ಕೂ ಒಮ್ಮೆ ಒಪ್ಪಿಕೊಳ್ಳಿಕ್ ಹೋಗ್ಬಾರ್ದ್ರಿ, ನೋಡ್ಕೊಂಡು ಒಪ್ಕೋಬೇಕಾಗ್ತಿರ್ತದ. ಬೇಕೋ ಬ್ಯಾಡೋ ಹೌದೋ ಅಲ್ಲೋ ಎಲ್ಲ ನೋಡ್ಕೋಬೇಕಾಗ್ತಿರ್ತದೆ. ಹಾಗಾಗಿ ಭೀಮಸೇನ ದೇವರು ಅದಕ್ಕೆ ಆಚಾರ್ಯ ನಿರ್ಧಾರ ಮಾಡುತ್ತಾರೆ, ಯೋಯೇವ ಬಲಜ್ಯೇಷ್ಠ ಕ್ಷತ್ರಿಯೇಷು ಸವುತ್ತಮ. ಮಹಾಭಾರತ ತಾತ್ಪರ್ಯದಲ್ಲಿ ಹೇಳುವಾಗ ಆಚಾರ್ಯರು ಕ್ಷತ್ರಿಯರಲ್ಲಿ ಯಾರು ಉತ್ತಮರು ಅಂತ ಕೇಳಿದರೆ, ಯಾರು ಬಲದಿಂದ ಜ್ಯೇಷ್ಠರಾಗಿದ್ದಾರಲ್ಲ ಅವರೇ ಉತ್ತಮರು. ಯಾಕೆ? ಬಲ ಅಂತನ್ನುವುದು ಪ್ರತ್ಯಕ್ಷವಾಗಿ ಕಾಣ್ತದೆ, ಜ್ಞಾನ ಅಂತನ್ನುವುದು ಪ್ರತ್ಯಕ್ಷವಾಗಿ ಕಾಣೋದಿಲ್ಲ. ಈಗ ನೀವು ದೇಹದಾರ್ಢ್ಯವನ್ನ ಹೊರಟಾಗಿ ತಿಳಿಬಹುದು, ಅವನ ದೇಹದಾರ್ಢ್ಯ ಇದೆ ಅಂತ ಹೇಳಿ, ಅದಕ್ಕೇನು ವಾಕ್ಯಾರ್ಥ ಮಾಡಬೇಕಾಗಿಲ್ಲ. ಆದರೆ ಅವನು ಬರೇಚರ ಅವನೇನು ಜಾಣನಿದ್ದಾನೋ ಪೆದ್ದನಿದ್ದಾನೋ ಅಂತ ತಿಳಿಬೇಕಾದರೆ ವಾಕ್ಯಾರ್ಥ ಸಭೆಯಲ್ಲಿ ಪ್ರವೇಶ ಮಾಡಬೇಕಾಗ್ತದೆ. ಅದಕ್ಕೆ ಕ್ಷತ್ರಿಯರಲ್ಲಿ ಏನು ವ್ಯವಸ್ಥೆ ಮಾಡಿದ್ದಾರೆ ಅಂದ್ರೆ, ಯೋಯಗೇವ ಬಲಜ್ಯೇಷ್ಠ ಕ್ಷತ್ರಿಯೇಷು ಸವುತ್ತಮ ದೇವೇಶು ಬಲಿನಾಮೇವ. ದೇವತೆಗಳಲ್ಲೂ ಇದೇ ನಿಯಮವನ್ನ ನಾವು ಸಮನ್ವಯ ಮಾಡ್ತಾ ಇದ್ರಿಂದ, ಅನುಸರಿಸ್ತಾ ಇದ್ದದ್ರಿಂದಾಗಿ ವಾಯುದೇವರಲ್ಲಿ ಅತ್ಯಂತ ಹೆಚ್ಚಿನ ಸಾಮರ್ಥ್ಯ ಇದ್ದರಿಂದ ಅವರೇ ಜೀವೋತ್ತಮರು ಅಂತ ಸಿದ್ಧ ಆಗ್ತಾರೆ. ಹಾಗಾಗಿ ಆ ಸ್ವಭಾವ ಸನ್ಯಾಸಿಗಳಾದಾಗಲೂ ಕೂಡ ಬಿಟ್ಟು ಕೊಡ್ಲಿಕ್ಕಾಗ್ಲಿಲ್ಲ. ಯಾರೇ ಬಂದು ಕೇಳಿದ್ರು ನಿಮ್ಮ ಬಲ ಪರೀಕ್ಷೆ ಮಾಡ್ತೀವಿ ಅಂದ್ರೆ ಹ್ಞೂ ಅನ್ಬೇಕಾಯ್ತು. ಇದು ಒಳಗಿನ ರಹಸ್ಯ. ಆಯಿತು ಅಂದ್ರು. ಒಬ್ಬ ಬಂದ, ಅವ ಮೂಡೆಂಬಾಡಿ ಅಂತ ಬಂದ. ಇವಾಗ ಅವನು ಬಂದು ಹಿಂದಿನಂತೆ ಇದು ಪರೀಕ್ಷೆ, ಬೇರೆ ಏನಿಲ್ಲ, ಪರೀಕ್ಷೆಯಲ್ಲಿ ಏನು ವ್ಯತ್ಯಾಸ ಇಲ್ಲ, ಕುತ್ತಿಗೆ ಹಿಚ್ಕೊಳ್ಳೋ ಕಾರ್ಯಕ್ರಮನೇ ಇದು ಒಂದು. ಗುರುಗಳೇ ನಿಮ್ ಕುತ್ತಿಗೆ ಹಿಚ್ಚುತ್ತೀವಿ ಅಂತ ಹೇಳಿದ್ರು, ಎಷ್ಟು ಪ್ರೀತಿಯಿಂದ ಹೇಳೋದು ನೋಡ್ರಿ. ಎಲ್ಲಾದ್ರೂ ಯಾರಾದ್ರೂ ಕಾಲು ಒತ್ತುತ್ತೀವಿ ಅಂತ ಇರ್ತಾರೆ, ಕೈ ಒತ್ತಿ ಕುತ್ತಿಗೆ ಒತ್ತೀವಿ ಅಂದ್ರು. ಮಧ್ವಾಚಾರ್ಯ ಅಂದ್ರು, ಏನೋ ಒಂದು ಒತ್ತರಪ್ಪ, ಒಟ್ಟಿಗೆ ಒತ್ತಬೇಕು ಅಂತ ಬಂದಿದ್ದೀರಿ, ಯಾಕೆ ಒತ್ತು ಹೋಗ್ರಿ ಅಷ್ಟೇ, ನಿಮ್ ಸಮಾಧಾನಕ್ಕಾಗಿ ಅಷ್ಟೇ, ಬೇರೆ ಏನಿಲ್ಲ. ಅದಕ್ಕೆ ಕುತ್ತಿಗೆ ಮತ್ತೆ ಯಥಾ ಪ್ರಕಾರ ಅವನ ಪರಿಚಯ ಮಾಡಿಸ್ತಾರೆ. ಈಗ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಹಿಂದೆ ಕೋಡೆಂಜಾಡಿ ಪರಿಚಯ ಮಾಡಿಸುವಾಗ ಮೊದಲು ಆಚಾರ್ಯರು ಹೂ ಅಂದ್ರು ಅಂತ ಹೇಳಿ ಈಗ ಹೇಳಿದರು. ಈಗ ಹೇಳುವಾಗ ಮೊದಲು ಅವನ ಸಾಮರ್ಥ್ಯವನ್ನ ಪರಿಚಯ ಮಾಡಿ ಆಮೇಲೆ ಅವನ ಕಡೆಯಿಂದ ಪರೀಕ್ಷೆ ಆಯಿತು ಅಂತ. ಅದಕ್ಕೆ ನಾನು ನಿನ್ನೆ ಹೇಳಿದ್ದು, ಯದಂತಿ ಎಚ್ಚ ದೂರಕ್ಕೆ ಭಯಂ ಬಿಂದತಿ ಮಾಮಿಹ. ವಾಯುದೇವರಲ್ಲಿ ಒಂದು ಸಾಮರ್ಥ್ಯ ಏನು ಅಂದ್ರೆ, ಎಂತಹ ಆಪತ್ತು ಅದು ಎದುರಿನಲ್ಲೇ ಇರಲಿ, ಬೆನ್ನ ಹಿಂದೆ ಇರಲಿ, ಎಲ್ಲಿದ್ರೂ ಕೂಡ ಆ ಆಪತ್ತನ್ನ ಪರಿಹರಿಸಿಕೊಳ್ಳುವ ಸಾಮರ್ಥ್ಯ ವಾಯುದೇವರಿಗಿದ್ದದ್ದು. ಏನಿದ್ದೀವ ಮೂಡೆಂಬಾಡಿ, ಪಂಚಾಶನ್ನರಪನರೋಪನೀತ ಮಾತ್ರ ಯೋ ವಾರ್ಕ್ಷೀಂ ಗೃಹಮಧಿರೋಹಿಣಿಂ ನಿನಾಯ ಸವ್ಯಾಖ್ಯಾ ಸ್ವರದ ಮನಾಯ ಪೂರ್ವವಾಟೋ ನಿರ್ದೇಶಾದ್ ವ್ಯದಿತ ಗುರೋರ್ಗಲ ಪ್ರಪೇಶಂ. 50 50 ಜನ ನರಪ ನರೋಪನೀತ ಮಾತ್ರ ಎತ್ತಿಕೊಂಡು ಬರ್ಲಿಕ್ಕಾಗುವಂತಹ ಒಂದು ಏಣಿ, 50 ಜನ ಸೇರಿ ತರಬಹುದಾದ ಒಂದು ಏಣಿಯನ್ನ ಈತ ಒಬ್ಬನೇ ಎತ್ತಿಕೊಂಡು ಬರ್ತಿದ್ದಂತೆ. ಹಿಂದೆ 30 ಜನ ಎತ್ತಿಕೊಂಡು ಬರುವಂತಹ ಒಂದು ಧ್ವಜಸ್ತಂಭವನ್ನ ಎತ್ತಿಕೊಂಡು ಬಂದಿದ್ದ ಅಂತ ಹೇಳಿದರೆ, ಈಗ ಹೇಳ್ತಾರೆ ಇವನಿಗೆ ಎಷ್ಟು ತಾಕತ್ತಿದೆ ಅಂತ ಕೇಳಿದ್ರೆ 50 ಜನ ಸೇರಿ ಎತ್ತಬಹುದಾದ ಒಂದು ನಿಚ್ಚಣಿಕೆ ಮರದಿಂದ ಮಾಡಿದ್ದು. ಯೋ ವಾರ್ಕ್ಷೀಂ ಗೃಹಂ ಅಧಿರೋಹಿಣೀಂ ನಿನಾಯ. ಸಂಸ್ಕೃತದಾಗ ನಿಚ್ಚಣಿಕೆಗೆ ಏನಂತ ಕರಿಬೇಕು? ಯಾರಿಗ ಗೊತ್ತು, ನಮಗೇನು ಸಂಬಂಧದ? ನಮಗೆ ನಿಚ್ಚಣಿಕೆ ಸಂಬಂಧವೇ ಇಲ್ಲ ನಮಗ. ಅದಕ್ಕೆ ಹೇಳಿದ್ರು ವಾರ್ಕ್ಷೀಂ ಅಧಿರೋಹಿಣೀಂ. ಅಧಿರೋಹಿಣಿ ಅಂದ್ರೆ ಏರುವಂತಹದ್ದು. ವಾರ್ಕ್ಷಿ ಅಂದ್ರೆ ವೃಕ್ಷದಿಂದ ಮಾಡಿದ್ದು, ಕಟ್ಟಿಗೆಯಿಂದ ಮಾಡಿರುವ ಏರುವ
ಏರುವಿಕೆ, ಮೆಟ್ಟಲುಗಳು ಅಂದ್ರೆ ಅದು ನಿಚ್ಚಣಿಕೆ. ಆ ನಿಚ್ಚಣಿಕೆಯನ್ನ ಗೃಹಮಾನಿನಾಯ ಒಬ್ಬನೇ ಮನೆಗೆ ಹೊತ್ಕೊಂಡು ಬಂದಿದ್ದಂತೆ. ಯಾರೋ ಹೇಳಿದ್ರು ಇದೊಂಚೂರು ಮನೆ ಮುಡಿಸ್ಬಿಡಪ್ಪ ಅಂತ ಹೇಳಿದ್ರಂತೆ. ಆಯಿತು ಅಂತ ಹೇಳಿ ಅವನು ಅದನ್ನು ಹೊತ್ಕೊಂಡು ಮನೆಗೆ ಬಂದು ಮುಡಿಸ್ಬಿಟ್ಟಿದ್ದಂತೆ ಒಬ್ಬನೇ. ಹೆಂಗಿರ್ಬೇಡ ಅವನ ಬಲ, ಏನ್ ತಾಕತ್ತಿರ್ಬೇಡ ವಿಚಾರ ಮಾಡ್ರಿ. ಮತ್ತೆ ಇವರೆಲ್ಲ ಬ್ರಾಹ್ಮಣ ಜಟ್ಟಿಗಳ, ಮತ್ತೆ ಇವರು ಯಾರು ಬೇರೆ ಜಟ್ಟಿಗಳಲ್ಲ, ಇವರೆಲ್ಲ ಬ್ರಾಹ್ಮಣರೇ ಇಷ್ಟು ಗಟ್ಟಿಯಾಗಿದ್ರಂತ. ನಾನೆಲ್ಲೋ ಒಂದ್ ಕಡೆ ಕೇಳಿದ್ದೆ, ಭಾರಿ ಗಟ್ಟಿರ್ತಿದ್ರಂತೆ ಹಿಂದೆಲ್ಲ ಬ್ರಾಹ್ಮಣರು. ಹೆಂಗೆ ಅಂದ್ರೆ ಹಿಂದೆಲ್ಲ ಒಂದು ವ್ಯವಸ್ಥೆ ಇತ್ತಂತೆ. ಏನು ಅಂತಂದ್ರೆ ಕಳ್ಳತನಕ್ಕೆ ಬರೋರು ಇದ್ರಲ್ಲ, ಅವ್ರು ಸುಮ್ಮನೆ ಕಳ್ಳತನಕ್ಕೆ ಬರ್ತಿರ್ಲಿಲ್ವಂತೆ. ಕಿಡಿಗೇಡಿ. ಏನ್ ಕಿಡಿಗೇಡಿ ಅಂದ್ರೆ ಮನೆ ಮುಂದೆ ಬರೀತಿದ್ರಂತೆ, ನಾಳೆ ನಿಮ್ ಮನೆಗೆ ಕಳ್ಳತನಕ್ಕೆ ಬರುತ್ತೇವೆ ಅಂತ ಬರ್ತಿದ್ರಂತೆ. ಒಬ್ಬ ಆಚಾರ ಮನೆ ಮುಂದೆ ಬರೆದಿದ್ರಂತೆ, ಕಳ್ಳತನಕ್ಕೆ ಬರುತ್ತೇವೆ ನಾಳೆ ನಿಮ್ಮ ಮನೆಗೆ ಅಂತ. ಆಚಾರ ಕೆಳಗೆ ಇಡ್ಲಿಲಿ ಬರೆದಿರಂತ, ಬಂದರ ಬಾ ನಿನ್ ನೋಡ್ಕೊಳ್ತೇವೆ ಅಂತ. ಆಚಾರ ಏನ್ ಬರೆದಿದ್ರು ಅಂದ್ರೆ ಬಂದರ ಬಾ ನಿನ್ ನೋಡ್ಕೊಳ್ತೀನಿ ಅಂತ ಬರೆದಿದ್ದಂತೆ. ಎಷ್ಟು ಗಟ್ಟಿ ಇರ್ಲಿಕ್ಕಿಲ್ಲ, ಏನ್ ಧೈರ್ಯ ಇರ್ಲಿಕ್ಕಿಲ್ಲ. ಒಬ್ರು ಆಚಾರ್ಯರು ಕಳ್ಳನಿಗೆ ಹೊಡಿಬೇಕು ಅಂತ ಹೇಳಿ ತಮ್ಮ ತಾಮ್ರದ ವಾಟಕದಲ್ಲಿ ಕಲ್ಲು ಹಾಕಿ ಎತ್ತಿ ಬೀಸಿದ್ರೆ ಅವನು ತಪ್ಪಿಸ್ಕೊಂಡಿದ್ರೆ, ಗಿಡ ಅಡ್ಡಿದ್ರೆ ಗಿಡದ ಒಳಗೆ ಸೇರ್ಕೊಂಡಿತ್ತಂತೆ ವಾಟಕ. ವ್ಯಾಪಾರ ಹೊಡೆದಿರ್ಬೇಕು, ವಿಚಾರ ಮಾಡ್ಕೊಳ್ರಿ ಅವ್ರನ್ನ. ಹೆಂಗ ತಾಕತ್ತಿತ್ತು ಅವ್ರ ಕಾಲದಲ್ಲಿ ಎಲ್ಲ. ಇವಾಗ ಪಾಪ ಏನಿಲ್ರಿ, ಈಗೆಲ್ಲ ಮುಗ್ದದ, ಏನಿಲ್ಲ. ಹೇಳಿದ್ರೆ ನಮಗ ಅಸಹ್ಯ ಆಗ್ತದ, ಮರ್ಯಾದೆ ನಾವೇ ತೆಕ್ಕೋಬಾರ್ದು ಅಂತ ಸುಮ್ಮನೆ ಹೋಗಿರ್ತೀವಿ ಅಷ್ಟೇ. ಅದಕ್ಕೆ ಅವ 50 ಮಂದಿ ಎತ್ತಿಕೊಂಡು ಬರುವಂತಹ ಒಂದು ನಿಚ್ಚಣಿಕೆಯನ್ನ ಪಂಚಾಶನ್ ನರಪ ನರೋಪನೀತ ಮಾತ್ರಾಂ ಯೋವಾರ್ಕ್ಷೀಂ ಗೃಹಮಧಿರೋಹಿಣಿಂ ನಿನಾಯ ಸವ್ಯಾಖ್ಯಾ ಸ್ವರದ ಮನಾಯ ಪೂರ್ವವಾಟೋ ನಿರ್ದೇಶಾದ್ವ್ಯದಿತ ಗುರೋರ್ಗಲ ಪ್ರಪೇಶಂ. ಬಂದು ಕೇಳಿದಾಗ ಆಚಾರ್ಯರು ಒಂದೇ ಉತ್ತರ. ಸವಾಲುಗಳು ಬೇರೆ ಬೇರೆ ಆಗಿ ಬರ್ತಿದ್ರು, ಉತ್ತರ ಮಾತ್ರ ಒಂದೇ ಇರ್ತಿತ್ತು. ನಿರೀಕ್ಷೆ ಇನ್ನೊಂದೇನು ಸ್ವಾರಸ್ಯ ಅಂದ್ರೆ ಹಿಂದೆ ಸೋತಿರ್ತಿದ್ರಲ್ಲ ಅವರು ಮುಂದೆ ಹೋಗೋರಿಗೆಲ್ಲ ಉತ್ಸಾಹ ತುಂಬವರಂತ. ನೀ ನಮಗಾಗಿಲ್ಲ, ನೀ ಮಾಡಿ, ನೀ ಕೀರ್ತಿ ಗಳಿಸ್ಕೊ ಅಂದ್ರೆ ಈ ಬಸವಣ್ಣನ ಮೂಗ್ನ ಕೈ ಇಟ್ಟು ಮಾಡಿಸ್ಕೊಂಡಂಗ್ ಲೆಕ್ಕದು. ನೀ ಹೋಗು, ನಮಗಾಗದಿರ ನೀ ಮಾಡೋದು. ಆಯ್ತು ಅಂತ ಅವ ಬರ್ಬೇಕು ಪಾಪ ಉತ್ಸಾಹದಿಂದ. ಸವಾಲುಗಳು ಒಡ್ಡಿದಾಗೆಲ್ಲ ಆಚಾರ್ಯರು ಉತ್ತರವನ್ನ ಹೇಳುವಾಗ ಸಮಾನವಾದ ಉತ್ತರ, ಏನು ಬೇರೆ ಉತ್ತರಗಳನ್ನೇ ಕೊಡ್ತಿದ್ದಿಲ್ಲ. ಆಯಿತು ಅನ್ಬೇಕು. ನಾನು ಪ್ರವಚನ ಹೇಳ್ತಿರ್ತೇನೆ, ನೀನು ಕಂಠವನ್ನ ಬೇಕಾದ್ರೆ ಒತ್ತು ಅಂತ. ಅವನು ಒತ್ತಿದ. ಸವ್ಯಾಖ್ಯಾ ಸ್ವರದಮನಾಯ ಪೂರ್ವವಾಟಃ. ಕಂಠವನ್ನ ಜೋರಾಗಿ ಒತ್ತುತ್ತಾ ಇದ್ದಾನೆ. ನಿರ್ದೇಶಾದ್ ವ್ಯಧಿತ ಗುರೋರ್ಗಲ ಪ್ರಪೇಶಂ. ಅವನು ಎಷ್ಟು ಒತ್ತಿದರೂ ಕೂಡ ಆಚಾರ್ಯರಿಗೆ ಏನೂ ಆಗಲಿಲ್ಲ. ಅದು ಒತ್ತುವಿಕೆ ಹೇಗಿತ್ತು ಅಂದ್ರೆ ಆಚಾರ್ಯರ ಕಂಠವನ್ನ ಇನ್ನೂ ಬಿರುಸಾಗಿ ಮಾಡ್ತಾ ಇತ್ತಂತೆ. ಅದು ಹೇಗಿರ್ತದೆ ಅಂದ್ರೆ ಸಾಮಾನ್ಯವಾಗಿ ಯಾವುದೇ ಒಂದು ಕಾರಣವಾಗಿದ್ದ ವಸ್ತು ಒಂದಾ ಪ್ರತಿಬಂಧಕವಾಗಬೇಕು, ಇಲ್ಲ ಸಹಕಾರಿಯಾಗಬೇಕು. ಆಚಾರ್ಯರಿಗೆ ಪ್ರತಿಬಂಧಕವಾಗದೆ ಅವರ ಕಂಠ ಇನ್ನಷ್ಟು ಬಿರುಸಾಗುವುದಕ್ಕೆ ಸಹಕಾರಿಯಾಗ್ತಾ ಇತ್ತು. ಹಾಗಾಗಿ ಇವರಿಗೇನು ಚಿಂತೆ ಇಲ್ಲ. ಇವನಿಗೂ ಒಂದು ಸಮಸ್ಯೆ ಶುರುವಾಯಿತು ಮುಂದೆ 32ನೇ ಪದ್ಯದಲ್ಲಿ. ಸ್ವಿನ್ನೇಸ್ಮಿನ್ ಅಪಿಯತಮಾನ ಆಗ್ರಹೋಗ್ರೇ ಪ್ರಾಚ್ಯಾತತ್ ಪ್ರವಚನ ನಿಸ್ವನೋತಿರೇಜೆ ಉದ್ಧರ್ತುಂ ವಿಪುಲ ಹೃದಂಗುಲಿಂ ಚನಾಲಂ ಸೋಭೂದಿತ್ಯಜನಿ ಕುತೂಹಲಂ ಜನಾನಾಂ. ಅವನು ಬೆವರುಕೊಂಡ. ಮತ್ತೆ ಯಥಾ ಪ್ರಕಾರ ಹಿಂದಿನವರು ಹೇಗೆ ಬೆವರುಕೊಂಡ್ರು ಹಾಗೆ ಇವನು ಬೆವೆತುಕೊಂಡಾಗ ಆಚಾರ್ಯರು ಮತ್ತೆ ಶಿಷ್ಯರಿಗೆ ಹೇಳಿ ಚಾಮರವನ್ನು ಬೀಸಿದ್ರು. ಬೀಸಣಿಕೆ ಬೀಸ್ಕೊಂಡು ಅವರು ಬೆವರ್ತಾನೇ ಇದ್ದಾರೆ. ಕುತ್ತಿಗೆಯನ್ನ ಕಂಠವನ್ನ ಒತ್ತಿಸಿಕೊಳ್ತಾ ಇರೋರು ಶಾಂತರಾಗಿ ಅನಾಯಾಸದಿಂದ ಇದ್ದಾರೆ. ಪ್ರವಚನ ಕೇಳವರು ಪ್ರವಚನ ಕೇಳ್ತಾನೆ ಇದ್ದಾರೆ. ಪ್ರವಚನಕ್ಕೆ ತೊಂದರೆ ಆಗ್ಲಿಲ್ಲ, ಇವರ ಕಂಠಕ್ಕೆ ತೊಂದರೆ ಆಗ್ಲಿಲ್ಲ. ಯಾರು ಇವರನ್ನ ಕೆಡಿಸಬೇಕು ಅಂತ ಬಂದಿದ್ರು ಅವರಿಗೆ ಮಾತ್ರ ಬಾಧೆ ಆಯಿತು. ಬಿದ್ದ ಹೊತ್ಕೊಂಡು ಮೂಡೆಂಬಾಡಿನೂ ನೆಲಕ್ಕೆ ಉರುಳಿದ. ಅವರು ಅಣ್ಣ ತಮ್ಮ ಇಬ್ರು ಬಂದಿದ್ರು. ಯಾರೋ ಕೊಡೆಂಜಾಡಿ ಮತ್ತು ಅವ ಅಣ್ಣ ತಮ್ಮ ಇಬ್ರು ಬಂದಿದ್ರು. ಇವ ಒಬ್ಬನೇ ಬಂದಿದ್ದ. ಅವ ಇಬ್ರು ಯಾಕೆ ಬಂದಿದ್ರು ಅಂದ್ರೆ ಒಬ್ಬ 30 ಎತ್ತಿದ್ದ, ಇನ್ನೊಬ್ಬ 20 ಅಂತ ಅವ್ರು ಸೇರ್ಕೊಂಡ್ ಬಂದಿದ್ರು. ಇವ ಒಬ್ಬನೇ ಬಂದ್ಬಿಟ್ಟಿದ್ದ 50 ಮಂದಿಗೆ ಸೇರ್ಕೊಂಡು ಅಂತ. ಇವನೂ ಬಿದ್ರೆ ಆಚಾರ್ಯ ಹೇಳಿದ್ರು ಇನ್ನೊಂದ್ಸರ್ತಿ ಅವಕಾಶ ತಗೊಳ್ತೀನಿ ಅಂದ್ರು. ಅವರೇ ಕೊಡೋದೆಲ್ಲ ಅವಕಾಶ. ಆಯ್ತು ಅವಶ್ಯ ತಗೊಳ್ತೀನಿ ಅಂತ. ಹಾಗಾದ್ರೆ ಮತ್ತೆ ಬೆರಳಿಡ್ತೀನಿ ಅಂದ್ರು. ಎತ್ತು ನೋಡೋಣ ಅಂದ್ರು. ಬೆರಳೆತ್ಲಿಕ್ಕೆ ಆಗ್ಲಿಲ್ಲ.
ಹಿಂದೆ ಹೇಗೆ ಮಾಡಿದ್ರು ಅದೇ ತರಹದ ಪರೀಕ್ಷೆಯನ್ನ ಮಾಡಿದ್ರು. ಆದರೆ ವ್ಯಕ್ತಿಗಳು ಮಾತ್ರ ಭಿನ್ನ ಭಿನ್ನರಾಗಿದ್ದಾರೆ. ಉದ್ಧರ್ತುಂ ವಿಪುಲ ಹೃದಂಗುಲಿಂಚ ನಾಲಂ ಸೋಭೂದಿತ್ಯ ಜನಿ ಕುತೂಹಲಂ ಜನಾನಾಂ. ಅಲ್ಲಿರುವ ಜನರಿಗೆ ಮಾತ್ರ ಕುತೂಹಲ ಮಾತ್ರ ತಡ್ಕೊಳ್ಳಿಕ್ಕಾಗಲಿಲ್ಲ. ಅದ್ಭುತವಾಯಿತು ಅಂತ ಹೇಳಿದರು. 33ನೇ ಶ್ಲೋಕದಲ್ಲಿ ಇದು ಮುಗಿಲಿಲ್ಲ. ಹೀಗೆ ಊರಿಂದ ಊರಿಗೆ ಹೋದಾಗ, ಒಂದು ಓಣಿಯಿಂದ ಇನ್ನೊಂದು ಓಣಿಗೆ ಹೋದಾಗ ವಾರ್ತೆಗಳು ಹೆಚ್ಚಾಗಿ ಹೆಚ್ಚಾಗಿ ಜಟ್ಟಿಗಳು ಜಾಸ್ತಿ ಬರಲಿಕ್ಕೆ ಪ್ರಾರಂಭ ಆಯಿತು. 33ನೇ ಶ್ಲೋಕ. ಪರೀಕ್ಷಿ ಪ್ರಭುರಿತರೈ ಶಿವಾಗ್ನಿ ಪೂರ್ವೈ ನೋಪೈಕ್ಷಿ ಪ್ರಬಲತರೈಸ್ತಥಾ ಪ್ರಯತ್ನೈ ನಾವೈಕ್ಷಿ ಕ್ವಚಿದಪಿ ಶಕ್ತಿಯ ಪೂರ್ತಿರಸ್ಮಿನ್ ಉತ್ಪ್ರೇಕ್ಷಿ ಸ್ವಯಮಪಿ ಭೀಮ ಇತ್ಯವಶ್ಯಂ. ಪ್ರಭು ಮಧ್ವಾಚಾರ್ಯರು ಇತರೈ ಶಿವಾಗ್ನಿ ಪೂರ್ವೈ, ಶಿವಾಗ್ನಿ ಪೂರ್ವ ಅಂತ ಹೆಸರಂತೆ. ಒಬ್ಬನಿಗೆ ಶಿವತ್ತಾಯ ಅಂತ ಹೆಸರು, ಇನ್ನೊಬ್ಬನಿಗೆ ಅಗ್ಗಿತ್ತಾಯ ಅಂತ ಹೆಸರು. ಅಲ್ಲಿ ಹೆಸರುಗಳವು ಶಿವತ್ತಾಯ ಅಗ್ಗಿತ್ತಾಯ ಎಂಬುವಂತಹ ಮತ್ತೆರಡು ಜಟ್ಟಿಗಳು. ಇವರೇ ಮೊದಲಾದವರು. ಅಲ್ಲಿ ಮುಡೆಂಬಾಡಿ, ಕೋಳಿಂಜಾಡಿ ಮತ್ತೆ ಇವನು ಅಗ್ಗಿತ್ತಾಯ, ಶಿವತ್ತಾಯ ಇವರೆಲ್ಲರೂ ಕೂಡ ಸಮಾನವಾದ ಪರೀಕ್ಷೆಯನ್ನ ಮಾಡೋದು. ರಿಸಲ್ಟ್ ಮಾತ್ರ ಒಂದೇ ಬರ್ತಿತ್ತು, ಏನು ನಿರಾಸೆ ಅಷ್ಟೇ, ಮತ್ತೇನಿಲ್ಲೇ ಇಲ್ಲ. ಎಲ್ಲಾದ್ರೂ ಒಂದ್ ಕಡೆ ಗೆಲ್ತೀವಿ ಅನ್ನೋ ಆಸೆ ಬಂದಾಗೆಲ್ಲ ಮೊದಲು ಅವರು ಹೂ ಅಂದಾಗೆಲ್ಲ ಆಸೆ ಹುಟ್ಟೋದು, ಆಯ್ತು ಹಾಗಾದ್ರೆ ಗೆದ್ದೇ ಬಿಡ್ತೀವಿ ಅಂತ. ಪ್ರಯತ್ನ ಮಾಡ್ಲಿಕ್ಕೆ ಶುರುವಾದಾಗ ಅನಿಸೋದು ಹಾಗಾದ್ರೆ ನಾವು ಸೋಲ್ತೀವಿ ಅಂತ. ಉರುಳಿ ಬಿದ್ದಾಗ ಖಚಿತವಾಗೋದು ನಾವು ಸೋತಿದ್ದೇವೆ ಅಂತ. ಹೀಗೇ ಇರ್ತಾ ಇತ್ತಂತೆ. ಅದಕ್ಕೆ ನೋಪೈಕ್ಷಿ ಪ್ರಬಲತರೈ ತಥಾ ಪ್ರಯತ್ನೈ. ಆಚಾರ್ಯರು ಉಪೇಕ್ಷೆ ಮಾಡಲಿಲ್ಲ, ಪಾಪ ಮಾಡ್ರಿ ಅಂತ ಹೇಳಿದರು. ಎಷ್ಟಾದರೂ ಆಗಲಿಲ್ಲ. ಕೊನೆಗೆ ಎಲ್ಲರೂ ಜಟ್ಟಿಗಳು ಸೇರಿಕೊಂಡು ಒಂದು ಮಂಡಳಿ ಮಾಡಿ ಆಚಾರ್ಯ ಒಂದು ಪ್ರಶಸ್ತಿ ಪತ್ರ ಕೊಟ್ರಂತೆ. ಏನು ಪ್ರಶಸ್ತಿ ಪತ್ರ ಕೊಟ್ಟರು? ನಮ್ಮಲ್ಲೆಲ್ಲ ಒಂದು ಕಾರ್ಯಕ್ರಮ ಆದಾಗೆಲ್ಲ ಎಲ್ಲರೂ ಒಂದು ಪ್ರಶಸ್ತಿ ಪತ್ರ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಇವಾಗ. ಆ ಪ್ರಶಸ್ತಿ ಪತ್ರವನ್ನ ಎದಕ್ಕೆ ಉಪಯೋಗ ಬೀಳ್ತದೆ ಅಂತ ನೋಡಿದರೆ, ತಿರುಗಿ ನೋಡಿದ್ರು ಉಪಯೋಗ ಬೀಳೋದಿಲ್ಲ, ಮುಂದೆ ನೋಡಿದ್ರು ಉಪಯೋಗ ಬೀಳೋದಿಲ್ಲ. ಅದು ಅಂತ ಪ್ರಶಸ್ತಿ ಪತ್ರ. ಹಾಗೆ ಭೀಮಸೆ ಇವರಿಗೆ ಮಧ್ವಾಚಾರ್ಯರಿಗೆ ಒಂದು ಪ್ರಶಸ್ತಿ ಪತ್ರ ಕೊಟ್ರಂತೆ ಎಲ್ಲರೂ ಸೇರಿಕೊಂಡು. ಯಾರು ಕೊಟ್ಟವರು? ಜಟ್ಟಿಗಳೆಲ್ಲ ಸೇರಿ ಕೊಟ್ರಂತೆ. ಉತ್ಪ್ರೇಕ್ಷಿ ಸ್ವಯಮಪಿ ಭೀಮ ಇತ್ಯವಶ್ಯಂ. ಅವರು ಮಾತಾಡಿಕೊಂಡ್ರಂತೆ, ಇವನು ಮತ್ತೊಬ್ಬ ಭೀಮ ಅಂತ ಪ್ರಶಸ್ತಿ ಕೊಟ್ರಂತೆ. ಇಷ್ಟು ಮಾಡಿಸ್ಬೇಕಾಗಿತ್ತು ವಾಯುದೇವರಿಗೆ, ಇಷ್ಟು ಮಾಡಿಸ್ಬೇಕಾಗಿತ್ತು. ಜನರ ಬಾಯಿಯಲ್ಲೇನೆ ಇವನು ಮತ್ತೊಬ್ಬ ಭೀಮ ಅಂತ ಅನ್ನಿಸುವುದಕ್ಕಾಗಿ ಇಷ್ಟೆಲ್ಲ ಪರೀಕ್ಷೆ ಆಯಿತು. ಇದು ಮುಗೀತು. ಈಗ ಇನ್ನೊಂದು 34ನೇ ಪದ್ಯ. ಅದೆಲ್ಲ ಜಟ್ಟಿಗಳು ಬಂದು ಎಲ್ಲ ಮಾಮೂಲು, ಸ್ವಲ್ಪ ಚೇಂಜ್ ಮಾಡ್ಬೇಕಲ್ಲ. ಪ್ರತಿ ಸರ್ತಿ ಅದೇ ಮಾಡ್ತಿದ್ರೆ ಯಾರು ಕೇಳ್ತಾರೆ ಹೇಳ್ರೋಣ ಅಂತ ಬೇಸರ ಆಗ್ತಿರ್ತದೆ. ಅದಕ್ಕೆ ಅನ್ನ ಹುಳಿ ಅನ್ಕೋತಿದ್ರೆ ಬೇಸರ ಬರ್ತದೆ. ಅದಕ್ಕೆ ಹುಳಿ ಅನ್ನ ಅಂತ ಇರ್ಬೇಕಾಗ್ತದೆ. ಅವಾಗ ಸ್ವಲ್ಪ ಬೇಸರ ಹೋಗ್ತಿರ್ತದೆ. ಇವತ್ತೇನು ಅಡಿಗೆ ಮಾಡಿದ್ರು ಅಂದ್ರೆ ಅನ್ನ ಹುಳಿ, ದಿವಸ ಅದೇನು ಇಲ್ಲ, ನಾಳೆ ಚೇಂಜ್ ಮಾಡ್ಬೇಕಾದ್ರೆ ಹುಳಿ ಅನ್ನ, ಸಮಾಧಾನ ಆಯ್ತು ಅಷ್ಟೇ. ಶಬ್ದ ಬದಲಾಯ್ತಲ್ಲ, ಸಮಾಧಾನ ಆಯ್ತು ಅಷ್ಟೇ. ಹೌದಿಲ್ಲಪ್ಪ? ಆದ್ರಿಂದ ಈಗೇನು, ಈ ಬಾರಿ ಬಂದ ಜಟ್ಟಿಗಳಿಗೆಲ್ಲ ಆಚಾರ್ಯ ಹೇಳಿದ್ದು, ನೀವು ನನಗೆ ಈಗ ಕುತ್ತಿಗೆ ಹಿಚ್ಚುಗೋದು ಇದೆಲ್ಲ ಬೇಡ, ಒಂದ್ ಕೆಲಸ ಮಾಡೋಣ. ಏನು ಅಂದ್ರೆ, ಈ ನನ್ನ ಮೈ ಮೇಲೆ ಕೂದಲಿದೆಯಲ್ಲ, ಈ ಕೂದಲನ್ನ ಒಂದು ಇಕ್ಕಳ ತಗೊಂಡು, ಚಕ್ಕಳಿಕ್ಕಿ ತಗೊಂಡು ಕಿತ್ತು ಬಿಟ್ಟು ಸಾಕಷ್ಟು, ಬೇರೆ ಏನ್ ಬೇಡ. ಅದಕ್ಕೆ ಚಿಮ್ಟ ಅಂತ ಕರಿತೀವಿ. ಚಿಮ್ಟ ತಗೊಂಡು ಕಿತ್ತು ಬಿಟ್ರೆ ಮುಗಿದೋದ್ ಕೆಲಸ ಅಷ್ಟ. ಎಂತೆಂತ ಪರೀಕ್ಷೆ ರೀ ಎಲ್ಲರ. ಅವ ಹಜಾಮ ನಮ್ ತಲೆ ಬೋಳಿಸ್ತಿರ್ತಾನ. ಬೋಳಿಸೋ ಕಾಲಕ್ಕೆ ಬ್ಲೇಡ್ ಒಂಚೂರು ವ್ಯತ್ಯಾಸ ಆದ್ರನ ತಲೆ ತುಂಬಾ ಅಂಗಾರಕ್ಷಂತಿ ಮೂಡಿರ್ತದೆ. ಆಚಾರ ತಿಂಗಳುಗಳ ಕಾಲ ಹಚ್ಕೊಳ್ಳದೆ ಇದ್ರು ನಡೀತಿರ್ತದೆ. ಅದು ಸಹಜವಾಗಿ ಬಂದಿದೆ ಏನೋ ಎನ್ನುವಂತೆ ಕಾಣಿಸ್ತಿರ್ತದೆ. ಕರ್ಣನಿಗೆ ಕರ್ಣಕುಂಡಲಗಳು ಬಂದಂತೆ ಆಚಾರ್ಯರಿಗೆ ತಲೆಯ ಮೇಲೆ ಅಂಗಾರಕ್ಷತೆಗಳು. ಇನ್ನೇನಾದರೂ ಕಿತ್ತಿ ಬಿಟ್ರೆ ಏನ್ ಗತಿ? ಆದರೆ ಜೈನರಲ್ಲಿ ಪರಂಪರೆ ಇದೆ, ಅವರು ಕೂದಲು ಕಿತ್ತಿಕೊಳ್ಳೋ ಪರಂಪರೆ ಅವರದ್ದು. ಅದೆಲ್ಲ ಆಮೇಲೆ ಕಥೆ ಹೇಳ್ತೀನಿ, ಸ್ವಲ್ಪ 2 ನಿಮಿಷ ಆದ್ಮೇಲೆ ಹೇಳ್ತೀನಿ. ಅದಕ್ಕೇನಾಯಿತು ಅಂದ್ರೆ, ಯಾಕೆ ಅಂದ್ರೆ ನಮ್ಮ ಗುರುಗಳ ಜೊತೆಗೆ ನಾನು ಹೋಗಿದ್ದೆ. ನಮ್ಮ ಆಚಾರ್ಯ ಜೊತೆಗೆ ನಾನು ಜೈನ ಸ್ವಾಮಿಗಳಿಗೊಬ್ಬರು ನಮ್ಮ ಆಚಾರ್ಯ ಪಾಠ ಹೇಳಲಿಕ್ಕೆ ಹೋಗಿದ್ರು. ಅನೇಕಾಂತ ಸ್ವಾಮೀಜಿ ಅಂತವರ ಹೆಸರು, ಅನೇಕಾಂತ ಸಾಗರ ಅಂತ ಹೇಳಿ. ಅವರಿಗೆ ಪಾಠ ಹೇಳಲಿಕ್ಕೆ ನಮ್ಮ ಗುರುಗಳು ಹೋಗಿದ್ರು. ಅವಾಗ ಹೋಗಿದ್ದೆ ನಾನು ಅಧ್ಯಯನಕ್ಕಿದ್ದಾಗ. ಅಲ್ಲಿ ಅವರೆಲ್ಲ ಹೇಳ್ತಿದ್ರು. ಅದು ಏನು ಅಂದ್ರೆ, ಆಚಾರ್ಯರಿಗೆ ಏನಾಯ್ತು ಅಂದ್ರೆ ಕೂದಲು ಕಿತ್ರಪ್ಪ ಅಂತ ಹೇಳಿದ್ರು. ಉತ್ಸಾಹ ಬಂದ್ಬಿಡ್ತು. ಇನ್ನೊಂದು ಹೇಳಿದ್ರು, 2 ಪರೀಕ್ಷೆ ಈ ಸರ್ತಿ. ಏನು ಅಂದ್ರೆ, ನನ್ನ ಕೂದಲು ಕಿತ್ಲಿಕ್ಕೆ ಟ್ರೈ ಮಾಡ್ರಿ, ಇಲ್ಲ ಅಂದ್ರೆ ಮೂಗಿಗೆ ಗುದ್ರಿ ಪಂಚ್ ಮಾಡ್ಬೇಕು. ಒಂದು
ಮೂಗಿಗೆ ಗುದ್ದಿದಾಗ ನನ್ನ ಮುಖದಲ್ಲೇನಾದರೂ ವಿಕಾರ ಬಂದ್ರೆ ನೀವು ಗೆದ್ದಂತೆ. ವಿಕಾರ ಬರಲಿಲ್ಲ ಅಂದ್ರೆ ನಾನು ಗೆದ್ದಂತೆ. ಕೂದಲು ಒಂದು ಕಿತ್ತಿದ್ರು ನೀವೇ ಗೆದ್ದಂತೆ. ಏನ್ರಿ ಎಷ್ಟು ಆನಂದ, ಎಷ್ಟು ಸರಳವಾದ ಕೆಲಸ ಇದು. ಕೂದಲು ಕಿತ್ತೋದಕ್ಕೆ ಏನು ಹೋಗಬೇಕಾಗಿದೆ, ಹಿಂಗಂದು ಹಿಂಗೆ ಹೇಳ್ಬಿಟ್ರೆ ಬರ್ತದ ಅಂತ ಹೇಳಿ ಪ್ರಾರಂಭ ಮಾಡಿದ್ರು. ಲೇಖಿನ್ಯಾ ಮುಹುರಪಿ ನಹ್ಯ ಕೃಷ್ಯಮಾಣಂ ತಾಪೇಕಂ ತನುರುಹಮಸ್ಯ ತೂದಪಾಟಿ ನಾಸಾಗ್ರೇ ಮೃದುನಿ ಕೃತೈಶ್ಚ ಮುಷ್ಟಿಘಾತೈ ನಾಸ್ತೇಂದೋರತಿಬಲಿ ವಿಪ್ರಸನ್ನತಾಸಿ. ಲೇಖಿನಿ ಅಂದ್ರೆ ಅದು ಚುಂಟಿ ತಗೊಂಡು ಮುಹುರಪೀನಕ್ಯ ಕೃಷ್ಯಮಾಣಂ ಮತ್ತೆ ಮತ್ತೆ ಅದನ್ನು ಹಿಡಿದು ತೆಗಿತಾ ಇದ್ರು ಕೂಡ, ಹಿಡ್ಕೊಂಡ್ರು ಆಚಾರ ಕೈ ಹಿಡಿದಿದ್ದಾರೆ, ತಗೊಳ್ರಪ್ಪ ತೆಗಿರಿ ಅಂತ ಹೇಳಿ ಈಗ ಇಟ್ಟು ಎಳಿತಾ ಇದ್ದಾರೆ. ಒಂದು ಕೂದಲು ಹೇಳಿದ್ದಾರೆ, ಬಹಳ ಹೇಳೋದು ಬೇಕಾಗಿಲ್ಲ. ಒಂದು ಕೂದಲನ್ನ ತೆಗಿರಿ ನೋಡೋಣ ಅಂತ ಹೇಳಿದರೆ ನಾಪೇಕಂ ತನುರು ಹಮಸ್ಯ ತೂದಪಾಟಿ, ಒಂದು ಕೂದಲನ್ನು ಕೂಡ ಕಿತ್ತಲಿಕ್ಕೆ ಆಗಲಿಲ್ಲ. ಕಿತ್ತಲು ಆಗಲಿಲ್ಲ ಅಲ್ಲ, ಅದಕ್ಕೆ ಗಾಯ ಮಾಡ್ಲಿಕ್ಕೂ ಆಗಲಿಲ್ಲ. ಅಳ್ಳಾಡಿಸುವುದಂತರೂ ದೂರವೇ ಉಳಿಯಿತು. ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಪಾಪ ಇವ್ರಿಗಂಥ ಸಾಮರ್ಥ್ಯ. ಯಾಕೆ ಇವರು ಹನುಮಂತನಾಗಿದ್ದಾಗ ಲಂಕಾಪಟ್ಟಣಕ್ಕೆ ಹೋಗಿದ್ರಲ್ಲ, ಆ ಲಂಕೆಯಲ್ಲಿ ರಾವಣನಿಗೆ ಇವನ ಮೇಲೆ ತುಂಬಾ ಸಿಟ್ಟು ಬಂತು, ಹನುಮಂತನ ಮೇಲೆ. ಇವನ್ ಕೊಂದು ಬಿಡ್ರಿ ಎಂದ್ರು. ಯಾಕೆ, ನನ್ನ ವನ ಎಲ್ಲ ಹಾಳು ಮಾಡಿದ್ದಾನೆ ಅಂತ. ವಿಭೀಷಣ ಹೇಳಿದ, ರಾಜದೂತರನ್ನ ಕೊಲ್ಲಬಾರದು. ಸರಿ ಬೇಡ, ಹಾಗಿದ್ರೆ ಏನ್ ಮಾಡೋಣ, ಅವನ ಕಪಿಗಳಿಗೆ ಬಾಲ ಅಂದ್ರೆ ಬಹಳ ಪ್ರೀತಿ, ಆ ಬಾಲಕ್ಕೆ ಬೆಂಕಿ ಇಟ್ಟುಬಿಡೋಣ ಅಂತ ಹೇಳಿ ಬಾಲಕ್ಕೆ ಬಟ್ಟೆಗಳನ್ನೆಲ್ಲ ಸುತ್ತಿ ಬೆಂಕಿ ಇಟ್ಟು. ಎಷ್ಟು ಅನುಕೂಲ ಆಯಿತು ಅಂದ್ರೆ ಹನುಮಂತ ದೇವರಿಗೆ. ಊರು ಸುಡಬೇಕು ಅಂತ ಮೊದಲು ಪ್ಲಾನ್ ಮಾಡ್ಕೊಂಡಿದ್ರಂತವರು. ಈ ಊರು ಲಂಕಾಪಟ್ಟಣ ಸುಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಇವರು ಅನಾಯಾಸನ ಕೈಯಾಗ ಕೊಳ್ಳಿ ಕೊಟ್ಟಂಗಾಯ್ತು. ಇಡೀ ಊರು ಸುಟ್ಟು ಬಂದ್ರಂತೆ. ಊರು ಸುಟ್ಟು ಬಂದ್ರು ಹನುಮಪ್ಪ ಹೊರಗೆ ಹೋದ ಮೇಲೆ ಆ ಬಾಲಕ್ಕೆ ಹತ್ತಿದ ಬೆಂಕಿಯನ್ನ ಆ ಬಟ್ಟೆಗೆ ನಂದಿಸಿದ ಮೇಲೆ ನೋಡಿದರೆ ಬಾಲದ ಮೇಲಿದ್ದ ಒಂದು ಕೂದಲು ಸುಟ್ಟಿದ್ದಿಲ್ಲ. ಒಂದು ಕೂದಲು ಸುಡದೇ ಇತ್ತು ಹನುಮಂತನಿಗೆ. ಅಂತಹ ಹನುಮಂತನನ್ನ ಇವತ್ತು ಏನ್ ಮಾಡ್ಲಿಕ್ಕೆ ಹೊರಟರು ಅಂದ್ರೆ, ನಾನು ಅದನ್ನ ಕಿತ್ತುತ್ತೀನಿ ಅಂತ ಪ್ರಯತ್ನ ಮಾಡ್ತಾ ಇದ್ದಾರಂತ. ಹೆಂಗಾಗ್ಬೇಡ. ನಾರಾಯಣಾಸ್ತ್ರವನ್ನ ಬಿಟ್ರಂತೆ ಅಶ್ವತ್ಥಾಮಾಚಾರ. ಬ್ರಹ್ಮಾಸ್ತ್ರ ಅಲ್ಲ, ನಾರಾಯಣಾಸ್ತ್ರ ಅಂತ. ಆ ನಾರಾಯಣಾಸ್ತ್ರವನ್ನ ಪ್ರಯೋಗ ಮಾಡಿದಾಗ ಅದು ಧಗ 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 ಬೆಂಕಿ. ಹೆಂಗಿತ್ತು ಅಂದ್ರೆ, ವೈಶಾಖ ಮಾಸದಾಗ ಆಚಾರನ ಹೊರಗೆ ಕಟ್ಟಿ ಮೇಲೆ ಕೂಡಿಸಿ ಊಟಕ್ಕೆ ಹಾಕಿದಂಗಿತ್ತದು. ಎಲಿ ಒಳಗೂ ಬಿಸಿ ಬಿಸಿ, ಕೆಳಗೂ ಬಿಸಿ ಬಿಸಿ, ಮ್ಯಾಲೂ ಬಿಸಿ ಬಿಸಿ, ಉಂಡ ಆಚಾರ ಕಣ್ಣಾಗೂ ಕೆಂಪು ಬಿಸಿ ಬಿಸಿ. ಬಾಯಾಗಿನ ನಂತರ ಕೇಳಲೇಬೇಡಿ, ಚಲೋ ಶಬ್ದ ಬರ್ತಿರ್ತಾವೆ. ಅದು ಏನಾಯಿತು ಅಂದ್ರೆ, ನಾರಾಯಣಾಸ್ತ್ರ ಬಂದು ಅವರ ತಲೆಯ ಮೇಲೆ ಬಿತ್ತು, ಭೀಮಸೇನ ದೇವರ ತಲೆ ಮೇಲೆ. ಹೇಗಿತ್ತು ಅಂದ್ರೆ, ಅಗ್ನೈವ ಸ್ಥಿತ. ಆಚಾರ್ಯಂತಾರೆ, ಒಂದು ಕೆಂಡದಲ್ಲಿ ಅಂದ್ರೆ ಒಲೆಯಲ್ಲಿ ಒಂದು ಕೆಂಡ ಹಾಕಿದಂತೆ ಇತ್ತಷ್ಟೆ. ಧಗ ಧಗ ಧಗ. ಅರ್ಜುನಿಗೆ ಗಾಬರಿ ಆಯ್ತು, ನಮ್ಮ ಅಣ್ಣಂಗೆ ಏನ್ರ ಆಗ್ಬಿಟ್ರೆ ಅಂತ ಹೇಳಿ ಒಂದು ವಾರುಣಾಸ್ತ್ರವನ್ನ ಬಿಟ್ಟನಂತೆ. ವಾರುಣಾಸ್ತ್ರ ಮೇಲಿಂದ ಬೀಳ್ತಾ ಇದೆ. ಏನು ಉಪಯೋಗ ಬೀಳಲಿಲ್ಲ. ಕೊನೆಗೆ ಕೃಷ್ಣ ಅವನ್ನ ಎಳೆದು ಆಯ್ತು, ಅದೆಲ್ಲ ಆಯ್ತು. ಆದ್ಮೇಲೆ ಅಷ್ಟು ನಾರಾಯಣಾಸ್ತ್ರ ಬಿದ್ದಿತ್ತಲ್ಲ, ಭೀಮನನ್ನ ಮೇಲಿಂದ ಕೆಳತನಕ ಆಪಾದ ಮೌಳಿ ಪರ್ಯಂತ ಅರ್ಜುನ ನೋಡಿದ. ಯಾಕೆ ಗುರುನಾಮ ಕೃತಿಂ ಸ್ಮರೇತ, ನೋಡಿದ್ರೆ ಒಂದು ಕೂದಲಿಗೂ ಬೆಂಕಿ ತಾಗಿರ್ಲಿಲ್ಲ ಭೀಮಸೇನ ದೇವರಿಗೆ. ಹನುಮಂತ ದೇವರಿಗೇನಿಲ್ಲ, ಭೀಮನಿಗೇನಿರ್ಲಿಲ್ಲ. ಈಗ ಮಧ್ವಾಚಾರ್ಯರಿಗೆ ಕೂದಲು ಕಿತ್ತುತ್ತೀನಿ ಅಂದ್ರೆ ಹೇಗಾಗಬೇಕು? ಯಾವ ಕಾಲಕ್ಕೂ ಕೂಡ ವಾಯುದೇವರ ದೇಹ ವಜ್ರಾಧಡತರಂ ಬಿತ್ತಿ, ವಜ್ರಕ್ಕಿಂತಲೂ ಗಟ್ಟಿ. ಯಾಕೆ ಅಂದ್ರೆ ನೋಡ್ರಿ, ಇವರೆಲ್ಲ ಬಂದು ಜಟ್ಟಿಗಳೆಲ್ಲ ಬೀಳೋಣ, ಫೇಲ್ ಆಗಿ ಹೋಗೋಣ, ಹೊಡೆಸಿಕೊಂಡು ಹೋಗೋಣ. ಅದಕ್ಕೆ ಛಾಂದೋಗ್ಯ ಒಂದು ಮಾತು ಹೇಳ್ತದೆ, ವಾಯುದೇವರಿಗೆ ಆಕಣಾಶ್ಮ ಅಂತ ಹೆಸರಂತೆ. ಆಕಣಾಶ್ಮ ಅಂತಂದ್ರೆ ಬಂಡೇಗಲ್ಲು, ಬಂಡೇರಾಯ. ನೀವು ಮೇಲ್ ಎಷ್ಟೇ ಬಿದ್ರು ಬಿದ್ದವರು ಪುಡಿ ಆಗ್ತಿದ್ರೆ ವಿನಃ ಆಚಾರ್ಯರಿಗೆ ಏನು ಆಗ್ತಿರ್ಲಿಲ್ಲ. ವಾಯುದೇವರ ಒಂದು ರೋಮಕ್ಕೆ ಏನ್ ಸಾಮರ್ಥ್ಯ, ಸುಮ್ಮನೆ ಪ್ರಾಸಂಗಿಕವಾಗಿ ನೆನಪಾಗಿದೆ. ಆದ್ದರಿಂದ ಊಟಕ್ಕೆ ಕೂತಾಗ ಯಾರ್ದೋ ಮನೆ ಊಟದ ನೆನಪಾಗಿರ್ತದಲ್ಲ, ಹಾಗೆ ಏನಾಯಿತು ಅಂದ್ರೆ, ಅವ್ರ ಮನ್ಯಾಗ ಅವತ್ತು ಉಪ್ಪಿನಕಾಯಿ ಮಾಡಿದ್ರು ನೋಡಿ, ಇವ್ರ ಮನ್ಯಾಗ ಯಾಕೋ ಒಂಚೂರು ಮಾಡಿಲ್ಲ ಅಂತ ನೆನಪಾಗಿರ್ತಿಲ್ಲ. ಹಾಗೆ ಏನ್ ನೆನಪಾಯಿತು ಅಂದ್ರೆ,
ನಿಮಗೆ ನೆನಪಾಗಿದ್ದು ನಮಗೆ ಹೆಂಗೆ ಗೊತ್ತಾಗಬೇಕು? ಏನು ನೆನಪಾಯಿತು ಅಂದರೆ, ಸಂಜೀವರಾಯನ ಸ್ಮರಣೆ ಮಾಡಿದ ಮೇಲೆ ಅಂಜಿ ಕಿನ್ಯಾತ ಕಯ್ಯ ಅಂತ ಹೇಳಿದ ಮೇಲೆ ಮುಂದೆ ಹೋದ ಮೇಲೆ ರೋಮ ರೋಮಕ್ಕೆ ಕೋಟಿ ಲಿಂಗ ಉದುರಿಸಿದ ಅಂತ ಒಂದು ಪ್ರಾಣದೇವರ ಮಹಿಮ. ಎಲ್ಲದ ಈ ಕಥೆ? ನೀವು ಕೇಳಿರಿ ಈ ಕಥೆ, ಆ ಹಾಡು ಕೇಳಿರೇನು? ಹಾಡೀರಿ, ಹಾಡ್ತೀರಿ, ಭವಿಷ್ಯತ್ ಕಾಲದಲ್ಲೂ ಇದ್ದೇ ಇದೆ. ರೋಮ ರೋಮಕ್ಕೆ ಕೋಟಿ ಲಿಂಗ ಎಲ್ಲಿದಪ್ಪ ಈ ಕಥೆ? ಇದು ಎಷ್ಟು ಕಥೆ, ಭಾರಿ ವಿಚಿತ್ರ. ವಾಯುದೇವರ ಮಹಿಮೆ ಇದು. ವಾಯುದೇವರ ಮಹಿಮೆ ಏನು ಅಂದ್ರೆ, ವಾಯುದೇವರ ಒಂದು ರೋಮಕ್ಕೆ ಎಷ್ಟು ತಾಕತ್ತಿದೆ ಅಂದ್ರೆ ಕೋಟಿ ಲಿಂಗಗಳನ್ನು ಸೃಷ್ಟಿ ಮಾಡುವ ತಾಕತ್ತಿದೆ. ಎಲ್ಲಿ ಬಂದಿದೆ ಈ ಕಥೆ ಗೊತ್ತಿಲ್ಲ. ನಮ್ಮ ಮಹಾಭಾರತದಲ್ಲಂತೂ ಇಲ್ಲ. ಇದು ಮಹಾಭಾರತದಲ್ಲಿ ಇಲ್ಲದೆ ಇರುವ ಈ ಕಥೆಯನ್ನ ಯಾರು ತಂದ್ರು, ಎಲ್ಲಿಂದ ತಂದ್ರು? ಇದು ಪುರಂದರದಾಸ ಹಾಡು ಬೇರೆ. ಯಾರು ಹಾಡೋದು? ಪುರಂದರ ವಿಠಲ ಕೊನೆಯಲ್ಲಿ ನೋಡ್ಕೊ. ಹೌದಿಲ್ಲ ಅಂತೂ ಬರೋಬ್ರು ಒಂದರ ಬರೋಬೇಡಿ, ನಾವು ಹರ್ಷಾಚಾರ್ಯ ಬರೋಬ್ರೆ. ಯಾಕಂದ್ರೆ ಸಂಗೀತಗಾರರಿಗೆ ಕೇಳ್ಬೇಕ್ರಿ ಹಾಡು ಯಾವ ಬರೋಬ್ರು ಇರ್ತಾವ ಅಂತಕೊಂಡು ನಾವ ಹಾಡ್ಲಿಕ್ಕೆ ಹೋಗ್ಬಾರ್ದು ಉದ್ದಕ್ಕೆ. ಅದಕ್ಕೆ ನಂಗೆ ಹಾಡಿನಾಗ ಏನಾರ ಕನ್ಫ್ಯೂಸ್ ಆಗ್ತದೆ, ಭಜನಾ ಮಂಡಳಿಯವ್ರು ಕೇಳ್ಬಿಟ್ಟಿರ್ತೀರಿ ಹೆಂಗದ್ರಿಪ್ಪ ಅಂತಕೊಂಡ್ರಿ. ಭಜನಾ ಮಂಡಳಿಯವ್ರಿಗೆ ಏನು ಸಂತೋಷ ಆಗ್ತದೆ, ಆಚಾರ ಒಂದರ ನಮ್ಮನ್ನು ಕೇಳಿ ಹೇಳಿದ್ರು ಒಂದು ಸಂತೋಷ ಆಗ್ತದೆ. ಇಷ್ಟ ಸಂತೋಷಂ ಜನಯೇ ಪ್ರಾಜ್ಞ ತದೇವೇಶ್ವರ ಪೂಜನಂ ಅಂತ. ಆದರಿಂದ ಏನಾಯಿತು ಅಂತ ಕೇಳಿದ್ರೆ, ಕೋಟಿ ಕೋಟಿ ಲಿಂಗವ ಉದುರಿಸಿದ, ರೋಮ ರೋಮಕ್ಕೆ ಕೋಟಿ ಲಿಂಗ ಉದುರಿಸಿ. ಇದು ವಾಸ್ತವಿಕವಾಗಿ ಪುರಂದರದಾಸರ ಪದ್ಯದಲ್ಲಿ ಇದು ಸೇರಿದ ವಾಕ್ಯವೋ ನಿಜ ವಾಕ್ಯವೋ ಅನ್ನೋದೇ ಇನ್ನೂ ಸಂಶಯಾಸ್ಪದವಾದದ್ದು. ಕಾರಣ ಏನು ಅಂದ್ರೆ, ಈ ಕಥೆ ಮೂಲ ಮಹಾಭಾರತದಲ್ಲಿ ಇಲ್ಲ, ಈ ಕಥೆ ರಾಮಾಯಣದಲ್ಲಿ ಇಲ್ಲ, ಈ ಕಥೆ ಯಾವ ಪುರಾಣಗಳಲ್ಲೂ ಇಲ್ಲ. ಫಸ್ಟ್ ನೆನ್ಪಿಟ್ಕೊಳ್ರಿ, ಇದು ಬಂದದ್ದು ಕುಮಾರವ್ಯಾಸ ಭಾರತದಲ್ಲಿ ಬಂದಿದೆ. ಈ ಕಥೆ ಇದು ಬಂದದ್ದು ಕುಮಾರವ್ಯಾಸ ಭಾರತದಲ್ಲಿ ಬಂದದ್ದು. ಅದನ್ನ ಹಾಗೆಯೇ ಕುಮಾರವ್ಯಾಸ ಭಾರತದಲ್ಲಿ ಏನನ್ನು ಹೇಳಿದ್ದಾರೋ ಹಾಗೆ ಕಾಪಿ ಮಾಡಿದ್ದಾರೆ ಪುರಂದರದಾಸರು. ಇದು ವಾಸ್ತವಿಕವಾಗಿ ರೋಮ ರೋಮಕ್ಕೆ ಕೋಟಿ ಲಿಂಗವ ಉದುರಿಸಿದ ಅನ್ನೋದು ಕುಮಾರವ್ಯಾಸ ಭಾರತದಲ್ಲಿ ಬಂದ ಕಥೆಯನ್ನು ಹೇಳಿದ್ದು. ಏನಾಯಿತು ಅಂದ್ರೆ, ರಾಜಸೂಯಿ ಯಾಗ ಅಂತ ಒಂದು ಪ್ರಾರಂಭ ಆಗತ್ತೆ. ಕಥೆ ಕೇಳಿದ್ದೀರಿ. ರಾಜಸೂಯಿ ಯಾಗ ಮುಗಿದಾಗ ಬಹಳ ಮಂದಿ ಊಟ ಮಾಡಿರ್ತಾರೆ ನೋಡ್ರಿ, ಎಂಜಲಲ್ಲಿ ಬಹಳ ಉಳಿದಿರ್ತಾವಂತ. ತಿಳಿತೇನಪ್ಪ ಕಥೆ ಕೇಳ್ಕೊಂಡಿಟ್ಟು ಉಪಯೋಗ ಬೀಳ್ತದೆ ಮುಂದೆ ಯಾವಾಗಾರ. ಏನು ಅಂದ್ರೆ, ಎಂಜಲಲ್ಲಿ ಬಹಳ ಆಗಿರ್ತಾವಂತ. ಆ ಎಂಜಲ ಹೆಂಗ್ ಶುದ್ಧ ಮಾಡೋದು ಅಂತ ಒಂದು ಪ್ರಶ್ನೆ ಬಂತಂತ. ಕಥೆ ಕೇಳಿಸ್ಕೊಡ್ರಿ, ಆಮೇಲೆ ನಿಮ್ಗೆ ಅರ್ಥ ಆಗಿಬಿಡ್ತದೆ. ಇದು ಕ್ರಿಯೇಟೆಡ್ ಅನ್ನೋದು ಸ್ಪಷ್ಟ ಗೊತ್ತಾಗ. ಯಾರೋ ಒಬ್ರು ಚತುರ ಬಹಳ ಶಾಣೆ ಇದ್ದವ್ರದನ್ನ ಕಲ್ಪನಾ ಮಾಡಿರ ಎಂಬುದು ಗೊತ್ತಾಗ್ಬಿಡ್ತದೆ. ಅದಕ್ಕೆ ಪುರಂದರದಾಸರು ಇನ್ನೊಬ್ರು ಹೆಂಗ ವಾಯುದೇವರನ್ನ ಸಣ್ಣವ್ರು ಮಾಡ್ಲಿಕ್ಕೆ ಹೋಗಿ ಮಾಡಿದ್ದಾರೆ ಎಂಬುದನ್ನ ಹಂಗೆ ಕಾಪಿ ಹೊಡೆದಿಟ್ಬಿಟ್ಟಾರೆ. ಅದನ್ನ ಆಮೇಲೆ ಹೇಳ್ತೀನಿ. ಅದೇನಾಯಿತು ಅಂದ್ರೆ, ಎಂಜಲಾ ಮುಸರಿ ಮನ್ಯಾಗ ಮಡಿ ಮಂದಿ ಮನಿ ಇತ್ತಂದ್ರೆ ಈ ಎಂಜಲಾ ಮುಸರಿ ಬಹಳ ಕಷ್ಟಪ್ಪ. ಬಹಳ ಕಷ್ಟ. ಒಮ್ಮೆ ಊಟಕ್ಕೆ ಕೂತಾಗ ಏನಾಯ್ತು ಅಂದ್ರೆ, ಒಬ್ಬರ ಮನ್ಯಾಗ ಆಚಾರ ಮನ್ಯಾಗ ಒಂದ್ ಇಲಿ ಹಿಂಗ ಒಬ್ಬರು ಎಲಿ ಮೇಲೆ ಕಾಲು ಇಟ್ಕೊಂಡು ಹಿಂಗ ತೆಳಗೆ ಇಳಿದು ಅಡಿಗೆ ಒಳಗೆ ಹೋಗ್ಬಿಡ್ತು. ಈಗ ಅಡಿಗೆ ಎಂಜಲೋ ಮುಸರಿಯೋ ಮೈಲಿಗೋ ಉಣ್ಬೇಕೋ ಬಿಡ್ಬೇಕೋ, ಆಚಾರ್ಯಗೆ ಇಷ್ಟು ಸಮಸ್ಯೆ ಆಯ್ತು ಹೇಳ್ತೀನಿ. ಆ ಎಲಿ ಮೇಲೆ ಕುತ್ಕೊಂಡು, ಆಚಾರ್ಯದ ಎಲಿ ಮೇಲೆ ಕುತ್ಕೊಂಡು ಟಣ್ಣ ಜಿಗದು ಅನ್ನದ ಭಾಂಡಿ ಮೇಲೆ ಟಣ್ಣದ. ಈ ಪ್ರಶ್ನೆ, ಈಗ ಎಂಜಲ ಮುಸರಿ ಮಾಡೋದು ಬಹಳ ಕಷ್ಟ ಇರ್ತದ್ರಿ. ಕೆಲವರಂತರೂ ಊಟ ಆದ್ಮೇಲೆ ಸ್ನಾನ ಮಾಡಿಬಿಡ್ತಾರೆ, ಸುಸೂತ್ರ ಬೇರೆ ಬಣ್ಣಡಿ, ಯಾಕೆ ಎಂಜಲ ಮುಸರಿ ಸುಮ್ ಬೇರೆ ಬಣ್ಣಡಿ ಅಂತ. ಇನ್ ಕೆಲವರು ಎಲಿ ಮೇಲೆ ಕೂತು ಊಟ ಮಾಡ್ತಿರ್ತಾರ, ಅವ್ರಿಗೇನ್ ಭೇದ ಭಾವ ಇರಂಗಿಲ್ರಿ. ಎಂಜಲ ಮುಸರಿ ಗಿಸರಿ ಅವೆಲ್ಲ ತಲೆಗೆ ಶೋಳಕ್ ಹೋಗಲಿ. ಯಾಕೆ ತಲೆಗೆ ಶೋಭಕ್ರಿ? ಹೆಂಗಿದ್ರು ಯಜ್ಞ ಅಂತ ಹೇಳ್ಯಾರ ಇದನ್ನ, ಭೋಜನ ಯಜ್ಞ ಅಂತ. ಅದಕ್ಕೆ ಎಲಿ ಮೇಲೆ ಕೂಡ್ರಿ ಅಂದಿರ್ತಾರೆ. ಹೊರಗೆ ಕೂತೀವಿ, ಅನುಸಂಧಾನ ಅವ್ರದ್ದು ತಪ್ಪು ಮಾಡಬಾರ್ದು, ಸ್ವಲ್ಪ ಮುಟ್ಸ್ಬಿಟ್ರೆ ಆಯ್ತು ಅಂತ ಮುಟ್ಸ್ಬಿಡ್ತಾರೆ. ಈಗ ಕೃಷ್ಣನಿಗೆ ಧರ್ಮರಾಜನಿಗೆ ಎಂಜಲು ಮುಸರಿ ಸಮಸ್ಯೆ ಶುರುವಾಯಿತಂತೆ. ಇದನ್ನೆಲ್ಲ ಯಾರು ಸ್ವಚ್ಛ ಮಾಡಬೇಕು ಅಂತ ಪ್ರಶ್ನೆ. ಈಗ ಅದಕ್ಕೆ ಕೃಷ್ಣ ಹೇಳಿದ್ದಂತೆ, ಏನಿಲ್ಲ, ಮಾನಸ ಸರೋವರದಲ್ಲಿ ಪುರುಷಾಮೃಗ ಅಂತ ಒಂದು ಮೃಗ ಅದ. ಆ ಪುರುಷಾಮೃಗವನ್ನ ಅಲ್ಲಿಂದ ತಗೊಂಡ್ ಬಂದ್ರೆ ಅದು ಹಿಂಗೆ ಸಂಚಾರ ಮಾಡಿದ್ರೆ ಅದು ಶುದ್ಧಿ ಮಾಡ್ತದೆ ಅಂತ ಕೃಷ್ಣ ಹೇಳಿದ್ದಂತೆ ಧರ್ಮರಾಜನಿಗೆ. ಯಾವುದೋ ಪುರುಷಾಮೃಗ ಜಗತ್ನಲ್ಲಿ ನಾವಂತೂ ಕೇಳಿಲ್ಲ, ಇದೇ ಮೊದಲೇ ಸತಿ. ಇಲ್ಲಿ ಬಿಡಿ, ನೀವು ಕೇಳಿದ್ರೆ ಗೊತ್ತಿಲ್ಲ. ಆಮೇಲೆ ಏನಾಯಿತು ಅಂದ್ರೆ, ಆ ಪುರುಷಾಮೃಗ ಬಂದ್ರೆ ಸರಿ ಹೋಗತ್ತೆ ಅಂತ. ಯಾರು ಹೋಗ್ಬೇಕು? ಭೀಮ, ನೀ ಹೋಗು ಕರ್ಕೊಂಬ ಅಂತ. ಭೀಮ ಹೋದ್ನಂತೆ. ಹೋಗುವಾಗ ದಾರಿಯಲ್ಲಿ ಹನುಮಂತ ಸಿಕ್ನಂತೆ. ಯಥಾ ಪ್ರಕಾರ ಅದು ಇದು ಇದಾವುದು ಸೌಗಂಧಿಕಾ ಪುಷ್ಪ ತರ್ಲಿಕ್ಕೆ ಹೋದ ಕಥೆಯನ್ನ ಕಾಪಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಪಿ ಮಾಡಿದ್ದಾರೆ ನೋಡ್ರಿ. ಅಲ್ಲಿ ಹೋದಾಗ ಆ ಹನುಮಂತ ದೇವ ಹೇಳಿದ್ದಂತೆ ಭೀಮನಿಗೆ, ಭೀಮ ಹಂಗೆಲ್ಲ ಬರೋದಿಲ್ಲ, ಅದು
ಮತ್ತೇನ್ ಮಾಡ್ಲಿ, ತಗೋ ನನ್ನ ಬಾಲದ ಕೂದಲುಗಳನ್ನು ತೆಗೆದುಕೋ ಅಂತ ಒಂದಿಷ್ಟು ಬಾಲದ ಕೂದಲುಗಳನ್ನು ತೆಗೆದುಕೊಟ್ಟನಂತೆ ಹನುಮಂತ. ಇದನ್ನ ನೀನು ಆ ಪುರುಷಾಮೃಗದ ಮುಂದೆ ಹಾಕ್ತಾ ಹೋಗು, ಅದು ಅದನ್ನ ನೋಡಿ 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 ನಿನ್ನ ಹಿಂದೆ ಬರ್ತದೆ, ಅದು ಬಹಳ ವೇಗದಿಂದ ಹೋಗುವುದು, ನಿನಗೆ ಹಿಡಿಲಿಕ್ಕೆ ಆಗೋದಿಲ್ಲ ಅದನ್ನ ಅಂತ. ಹನುಮಂತ ದೇವರಿಗೆ ಭೀಮ ಕೇಳಿದಂತೆ, ನಿನ್ನ ಬಾಲದ ಕೂದಲು ಹಾಕಿದ್ರೆ ಯಾಕೆ ಬರಬೇಕು ಅಂತ. ಏನಿಲ್ಲ, ಆ ಪುರುಷಾಮೃಗ ಇದೆಯಲ್ಲ ಅದು ರುದ್ರದೇವರ ಭಕ್ತ, ನನ್ನ ಒಂದು ಬಾಲದ ಕೂದಲನ್ನು ಹೀಗೆ ಹಾಕಿದ್ರೆ ಒಂದು ಶಿವಲಿಂಗ ಹುಡ್ತದೆ, ಅದನ್ನು ನೋಡಿ 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 ಅದು ಬರ್ತಾ ಬರ್ತಾ ಬರ್ತದೆ, ನಿಮ್ಮನೆ ಕರ್ಕೊಂಡು ಹೋಗು ಅಂತ ಹೇಳಿದ್ರಂತ. ಆದುದರಿಂದ ಹನುಮಂತ ದೇವರು ಬಾಲದ ಒಂದೊಂದು ಇದನ್ನು ಕೊಟ್ಟಾಗ ರೋಮ ರೋಮಕ್ಕೆ ಕೋಟಿಲಿಂಗ ಉದುರಿಸಿದ. ಅದು ಹಾಕ್ತಾ ಹೋದಂತೆ ಅದು ಬರ್ತಾ 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 ಬಂತು. ಪಾಪ ಕೊನೆಗೆ ಕೂದಲು ಖಾಲಿ ಆಗ್ಬಿಡ್ತು. ಹನುಮಂತ ದೇವರಿಲ್ಲ, ಭೀಮಸೇನ ದೇವರು ಕೂದಲು ನಡೆಯೋದಿಲ್ಲ. ಎಷ್ಟು ಕಥೆ ನೋಡ್ರಿ ಹೇಳ್ತೀನಿ ಎಲ್ಲ. ಭೀಮಸೇನ ದೇವರು ದುಡುಂಬಂತ ಉಳ್ಳಿ ಬಿದ್ದು ಬಿಟ್ರಂತೆ. ಇದು ನಮ್ದಲ್ಲ ಕಥೆ, ಕುಮಾರವ್ಯಾಸಂದು, ನಂದಲ್ಲ. ಬೇಕಾದ್ರೆ ಕುಮಾರವ್ಯಾಸರ ಭಾರತ ತೆಗೆದು ನೋಡ್ರಿ. ಬರೋಬ್ಬರಿ ದುಡುಲ್ ಅಂತ ಉಳ್ಳಿ ಬಿದ್ದು ಬಿಟ್ರು. ಎಲ್ಲಿ ಬಿದ್ರು ಅಂದ್ರೆ ಅರ್ಧ ಒಳಗೆ ಅರ್ಧ ಹೊರಗೆ ಬಿದ್ರಂತ. ಭೀಮಸೇನ ದೇವರು ಕರ್ಕೊಂಬರೋ ಗಡಿಬಿಡಿಯಲ್ಲಿ ಕೂದಲು ಹಾಕ್ತಾ ಹಾಕ್ತಾ ಬಂದಿದ್ದಾರೆ, ನೋಡಿಲ್ಲ ಬರ್ತಾ ಇದೆಯಿಲ್ಲ ಅಂತೇಳಿ ಉಳ್ಳಿ ಬಿದ್ದು ಬಿಟ್ರಂತೆ. ಬಿದ್ದರೆ ಅರ್ಜುನ ಬಂದು ಅಣ್ಣ ಹೇಳು ಅಂತ ಭೀಮನ್ ಎಬ್ಸಿದ್ನಂತೆ. ಈಗ ಆ ಪುರುಷಾಮೃಗ ಒಳಗೆ ಬರಬೇಕು ಹೊರಗೆ ಹೋಗ್ಬೇಕು, ಯಾಕೆ ಲಿಂಗ ಇಲ್ಲದ ಒಳಗಡೆಗೆ. ಅದಕ್ಕೆ ಧರ್ಮರಾಜ ವಾದ ಮಾಡಿದ್ದಂತೆ, ಭೀಮ ಅರ್ಧ ಒಳಗೆ ಬಿದ್ದದರಿಂದ ಅದು ಒಳಗೆ ಬಂದಂತೆ ಆಯಿತಾದ್ದರಿಂದ ಒಳಗೆ ಬರಬೇಕು ಅಂತ ಹೇಳಿದಕ್ಕೆ ಪುರುಷಾಮೃಗ ಒಳಗೆ ಬಂದು ಆ ರಾಜಸೂಯ ಯಾಗದಲ್ಲಿ ಏನು ಎಂಜಲ ಮುಸ್ರಿ ಇತ್ತಲ್ಲ ಅದನ್ನೆಲ್ಲ ಪರಿಹಾರ ಮಾಡಿತು ಅಂತ ಒಂದು ಅದ್ಭುತವಾದ ಕಥೆಯನ್ನ ಕಟ್ಟುವರು ಇಷ್ಟು ಚೆಂದಾಗಿ ಕಟ್ಟಿದ್ದಾರೆ. ಇದನ್ನ ಕೇಳಿದವರಿಗೆ ಯಾರಿಗೋ ಇದು ಸತ್ಯವೇ ಅನಿಸುವಂತೆ ಕಟ್ಟಿಬಿಟ್ಟಿದ್ದಾರೆ. ಇದು ಕುಮಾರವ್ಯಾಸ ಭಾರತದಲ್ಲಿ ಇದ್ದ ಕಥೆಯನ್ನ ಆಸ್ ಇಟ್ ಈಸ್ ಕಾಪಿ ಹೊಡೆದ್ಬಿಟ್ರು ಪುರಂದರದಾಸರು. ರೋಮ ರೋಮಕ್ಕೆ ಕೋಟಿಲಿಂಗವ ಉದುರಿಸಿದ ಅಂದ್ಬಿಟ್ರು. ವಸ್ತುಸ್ಥಿತಿ ಏನು ಅಂತ ವಿಚಾರ ಮಾಡಲಾಗಿ ವಾಯುದೇವರ ಸಾಮರ್ಥ್ಯ ಎಂತಹದ್ದು ಅಂದ್ರೆ ಒಂದು ರೋಮದಿಂದಲೇನೆ ಅನೇಕ ಲಿಂಗಗಳನ್ನ ಅವರು ಸೃಷ್ಟಿ ಮಾಡಬಲ್ಲರು, ಅಷ್ಟು ಸಾಮರ್ಥ್ಯ ಇದ್ದದ್ದು ವಾಯುದೇವರದ್ದು. ಮತ್ತೆ ಪುರಂದರದಾಸರು ಹಾಗಾಗಿ ಬರೆದ್ರು. ಪುರಂದರದಾಸರಿಗೆ ತಿಳುವಳಿಕೆ ಇರ್ಲಿಲ್ವೋ ಹೀಗೆ ಬರಲಿಕ್ಕೆ? ನೋಡ್ರಿ, ಇವೆಲ್ಲ ಪುರಂದರದಾಸರ ಗ್ರಂಥಗಳನ್ನ ಅಧ್ಯಯನ ಮಾಡಿದಾಗ ನಮಗೆ ತಿಳಿದು ಬರಬೇಕು. ಯಾಕೆ ಹೀಗೆ ಬರೆದ್ರು ಅಂದ್ರೆ, ಪುರಂದರದಾಸರ ಪದ್ಯಗಳನ್ನ ಅರ್ಥ ಮಾಡಿಕೊಳ್ಳುವರು ಮೊದಲು ಮಹಾಭಾರತವನ್ನ ಅರ್ಥ ಮಾಡಿಕೊಳ್ಳಬೇಕು. ಪುರಂದರದಾಸರ ಪದ್ಯವನ್ನ ಅರ್ಥ ಮಾಡಿಕೊಳ್ಳುವವರು ಮೊದಲು ವೇದವನ್ನ ಅರ್ಥ ಮಾಡಿಕೊಳ್ಬೇಕು. ಪುರಂದರದಾಸರ ಪದ್ಯವನ್ನ ಅರ್ಥ ಮಾಡಿಕೊಳ್ಳುವವರು ಮೊದಲು ಗೀತೆಯನ್ನ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಗೊತ್ತಾ? ಭಾಷಾ ತ್ರೈವಿಧ್ಯ ಅಂತ ಇದೆ. ಭಾಷಾ ತ್ರೈವಿಧ್ಯ ಅಂದ್ರೆ ಗುಹ್ಯ ಭಾಷಾ, ದರ್ಶನ ಭಾಷಾ, ಸಮಾಧಿ ಭಾಷಾ ಅಂತ. ದರ್ಶನ ಭಾಷಾ ಅಂದ್ರೆ ಏನ್ ಗೊತ್ತಾ? ಇನ್ನೊಂದು ಪುರಾಣಗಳಲ್ಲಿ ತಮ್ಮ ದೇವರನ್ನ ಉತ್ತಮ ಅಂತ ಹೇಳಿಕೊಳ್ಳಿಕ್ಕೆ ಏನು ಬರೆದಿರ್ತಾರಲ್ಲ ಅದನ್ನ ಕಾಪಿ ಪೇಸ್ಟ್ ಮಾಡಿಬಿಟ್ರು ನಮ್ಮ ಪುರಾಣಗಳಲ್ಲಿ ಅಂದ್ರೆ ಅದು ದರ್ಶನ ಭಾಷಾ ಅಂತ ಕರೆಸಿಕೊಳ್ತಾರೆ. ಅದಕ್ಕೆ ಪುರಂದರದಾಸರು ಸಂಜೀವರಾಯನ ಸ್ಮರಣೆ ಸಾಲದೆ ಅಂಜಿಕಿನ್ಯಾತಕಯ್ಯ ಎಂಬ ಹಾಡನ್ನ ಗುಹ್ಯ ಭಾಷೆ, ಸಮಾಧಿ ಭಾಷೆ, ದರ್ಶನ ಭಾಷೆ ಮೂರನ್ನು ಬಳಸಿ ಆ ಪದ್ಯವನ್ನ ರಚನೆ ಮಾಡಿದ್ದಾರೆ. ಇಷ್ಟು ದಿವಸದಿಂದ ಹಾಡು ಹೇಳ್ತಿದ್ರು ಕೂಡ ಆ ಹಾಡಿನಲ್ಲಿ ಈ ಮೂರು ಭಾಷಾ ಪ್ರಯೋಗ ಇದೆ ಅಂತ ಗೊತ್ತಿಲ್ಲ. ಈ ರೋಮ ರೋಮಕ್ಕೆ ಕೋಟಿಲಿಂಗ ಉದುರಿಸಿದ ಎಂಬುದು ಶುದ್ಧ ಅಂಗ ದರ್ಶನ ಭಾಷೆಯಲ್ಲಿ ಬರೆದದ್ದು. ಇದನ್ನ ನಾವು ಅರ್ಥ ಮಾಡಿಕೊಂಡ್ರೆ ಆಗ ವಾಯುದೇವರ ಸಾಮರ್ಥ್ಯ ಏನು ಅಂತ ಅರ್ಥ ಆಗತ್ತೆ. ಮಧ್ವಾಚಾರ್ಯರಾಗಿ ಇದ್ದಾಗಲೂ ಕೂಡ ಕೂದಲನ್ನ ಕೊಂಕಿಸಬೇಕು. ಲೇಖಿನ್ಯಾಂ ಮುಹುರಪಿ ನಖ್ಯ ಕೃಷ್ಯಮಾಣಂ ನಾಪೇಕಂ ತನುರುಹಮಸ್ಯ ತುದಪಾಟಿ ನಾಸಾಗ್ರೇ ಮೃದುನಿ ಕೃತೈಶ್ಚ ಮುಷ್ಟಿಘಾತೈ. ಕೂದಲು ಎಳಲಿಕ್ಕೆ ಹೋದ್ರು ಬರಲಿಲ್ಲ, ಶುರುವಾಯಿತು. ಮುಷ್ಟಿ ಗುದ್ದುತ್ತೇನೆ ಎಂದ್ರು ಮಧ್ವಾಚಾರ್ಯರು. ಬರೋಬ್ಬರಿ ಮೂಗಿನ ಮೇಲೆ ಹೊಡಿ ಎಂದ್ರು. ಬೇರೆ ಕಡೆ ಹೊಡೆದು ಗಿಡದೆ ಎಲ್ಲರ ಅಂತ. ಯಾಕೆ ಬೇರೆ ಕಡೆ ಹೊಡಿಬಾರ್ದೇನು? ಮೂಗಿನ ತುದಿ ಹೊಡಿ ಅಂತ ಯಾಕೆ ಅನ್ಬೇಕು? ಬೇರೆ ಕಡೆ ಹೊಡೆದ್ರೆ ನಿನ್ ಕೈ ಮುರಿದೀತಿಲ್ಲ ಅದು ಯಾಕೆ? ಮೂಗು ಮೆತ್ತಗದ ಹೊಡಿಬಹುದು, ತೆಳಗೆಲ್ರ ಹಲ್ಲಿಗೆ ಹೊಡೆದಿ ಹಲ್ಲು ಹಚ್ಚ ನಿನ್ ಕೈ ಮುರಿದ ಹುಷಾರ್ ಅಂತ ಹೇಳಿದ್ರೆ ನಾಸಾಗ್ರೇ ಮೃದುನಿ ಕೃತೈಶ್ಚ ಮುಷ್ಟಿಘಾತೈ. ಒಂದೇಟು ಗುದ್ದಿದ್ರೆ ಮುಖ ಕಪ್ಪಾಗೋತು. ಯಾರ್ದು? ಮೊದಲ ಒಂದು ಅಷ್ಟೇ. ಮುಖ ಕಪ್ಪಾಗೋಯ್ತು ಯಾರದ್ದು? ಹೊಡೆದ ಒಂದು. ಆಚಾರದ ಏನೇನೂ ಆಗ್ಲಿಲ್ಲ. ಯಾರೊಬ್ರು ತಮಾಷೆ ಮಾಡಿದ್ರಂತೆ, ಅವರ ಮುಖ ಕಪ್ಪಿಟ್ಟಿದೆ. ಯಾಕೆ ಅಂದ್ರೆ ಮುಂದೆ ಉಪ್ಪಿಟ್ಟಿದೆ ಅಂತ ಹೇಳಿದ್ರಂತೆ. ಅಷ್ಟೇ. ಅರ್ಥ ಆದವ್ರಿಗೆ ಅರ್ಥ ಆಗತ್ತೆ, ಇಲ್ಲೇನಿಲ್ಲ. ಮುಂದೆ ಉಪ್ಪಿಟ್ಟಿದೆ ಅಂದ್ರೆ ಎರಡು ಅರ್ಥ ಅದಕ್ಕೆ. ದಿವಸ ಉಪ್ಪಿಟ್ಟು ತಿಂದು 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 ಇಷ್ಟು ಸಾಕಾಗಿತ್ತು ಹೇಳ್ತೀನಿ. ಅವನ ಮುಖ ಕಪ್ಪಿಟ್ಟು ಹೋಯ್ತು. ಹೆಂಡತಿ ಕೇಳಿದಂತೆ ಇವತ್ತೇನ್ ಮಾಡಿ ಅಡಿ? ಉಪ್ಪಿಟ್ಟು ಅಲ್ಲ. ಆನಂದ ಆಗಬೇಡ, ಏನಾನಂದ. ಅಥವಾ ಅವನ ಮುಖ ಯಾಕೆ ಕಪ್ಪಿಟ್ಟಿದೆ ಅಂದ್ರೆ ಉಪ್ಪು ಇಟ್ಟಿದೆ. ಉಪ್ಪು
ಕೊಡ್ತಾರೆ ತಿನ್ನು ಅಂತೇಳಿ ಹೆಂಗ್ ತಿನ್ಬೇಕು ಪಾಪವ. ಅದಕ್ಕೆ ಮುಖ ಕಪ್ಪಿಟ್ಟು ಯಾರ್ದು ಅಂದ್ರೆ ಹೊಡೆದವರದ್ದು, ಆಚಾರದಲ್ಲ. ನಾಸೇಂದೋ ರತಿಬಲಿ ವಿಪ್ರಸನ್ನತಾಸಿ, ಆಚಾರ ಮುಖ ಅತ್ಯಂತ ಪ್ರಸನ್ನವಾಗಿ ಇತ್ತು. ಹೊಡೆದವರ ಮುಖಕ್ಕೆ, ಹೊಡೆದವರಿಗೆ ದುಃಖ ಆಯಿತೆ ವಿನಃ ಆಚಾರ್ಯರಿಗೆ ಏನೂ ಆಗಲಿಲ್ಲ. ಈ ಕೂದಲನ್ನ ಅದು ಕೇಶಲೋಂಚನ ವ್ರತ ಅಂತ ಕರೀತಾರೆ. ಜೈನರಲ್ಲಿ ಕೇಶಲೋಂಚನ ವ್ರತ ಅಂತ ಕರೀತಾರೆ. ಅವರು ಪ್ರತಿ 2 ತಿಂಗಳು 3 ತಿಂಗಳು ಯಾವಾಗೋ ಒಂದು ಅವಕಾಶ ಇಟ್ಕೊಂಡು ಮಾಡ್ತಾರೆ. ಚಾತುರ್ಮಾಸ್ಯದಲ್ಲಿ 4 ತಿಂಗಳು ಅವರು ಕೇಶಲೋಂಚನ ಮಾಡೋದಿಲ್ಲ. ನಾನು ನೋಡಿದ್ದೇನೆ. ಅವರು ಹೆಚ್ಚು ನನಗೆ 1-2 ಪ್ರಸಂಗದಲ್ಲಿ ಪರಿಚಯ ಇದೆ. ಇಲ್ಲಿ ನಮ್ಮ ಆಚಾರ್ಯರು ಇದೇ ಊರಿನಲ್ಲಿ ಇದ್ದಾಗ ಅವರು ಅನೇಕಾಂತ ಸಾಗರ್ಜಿ ಮಹಾರಾಜ್ ಏನಿದ್ರು, ಅವರು ಪೂರ್ವಾಶ್ರಮದಲ್ಲಿ ಇದ್ರು. ಇನ್ನೂ ಇಲ್ಲಿ ಪಾಠ ಹೇಳಿಸ್ಕೊಳ್ಳಿಕ್ ಬರ್ತಿದ್ರು. ಅವರು ಪಾಠ ಹೇಳಿಸ್ಕೊಳ್ಳಿ ಬರ್ತಿದ್ರು. ನಾನು ಆವಾಗ ಅಧ್ಯಯನಕ್ಕೆ ಇದ್ದೆ. ಅವರಿಗೂ ನನಗೆ ಪರಿಚಯ ಇತ್ತು. ಆಮೇಲೆ ಅವರು ಸನ್ಯಾಸ ತಗೊಂಡ್ಮೇಲೆ ನಮ್ಮ ಆಚಾರ್ಯರನ್ನು ಕರೆಸಿದ್ರು. ಅವರು ಒಂದು ರಾಜಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಸಲುಂಬರ್ ಅಂತ ಒಂದು ಊರು, ಉದಯಪುರದಿಂದ ಒಂದು 200 ಕಿಲೋಮೀಟರ್, ಅಲ್ಲಿ ಸ್ವಲ್ಪ 2 ತಾಸಿನ ದಾರಿ. ಅಲ್ಲಿ ಇನ್ನೊಂದು ಗುಜರಾತಿನಲ್ಲಿ ವಿಜಯನಗರ ಅಂತ ಒಂದು ಊರು, ಅಲ್ಲಿ 2 ಕಡೆಗೆ ಹೋಗಿದ್ವಿ. ಹೋದಾಗ ಅವರು ಚೆನ್ನಾಗಿ ಪರಿಚಯ ಇದೆ. ಅವರ ವೃತ್ತ ಅಂದ್ರೆ ತುಂಬಾ ಕಟ್ಟುನಿಟ್ಟಿನ ವೃತ್ತ. ಅದು ಈ ಶಿಲೋಂಚ ವೃತ್ತ ಏನ್ ವೃತ್ತ ಅಲ್ಲ, ಕತ್ತರಿಸ್ಲಿಕ್ಕೆ ಬರ್ತದೆ, ಏನ್ ತೊಂದರೆ ಇಲ್ಲ. ಅವರಲ್ಲಿ ಏನೋ ಹಾಗೆ ನಿಯಮ ಇಟ್ಕೊಂಡಿದ್ದಾರೆ, ಅದನ್ನ ಕಿತ್ತಬೇಕು. ಯಾಕೆ ಅಂದ್ರೆ ಕೂದಲಿಗೂ ಜೀವ ಇದ್ದದ್ರಿಂದ ಹಿಂಸೆ ಆಗಬಾರದು. ಅಹಿಂಸಾ ಪರಮೋ ಧರ್ಮ ಅಂತ ಮಹಾವೀರನ ವಾಣಿ ಏನಿದೆ ಅವರು ಪರಿಪಾಲನೆ ಮಾಡುವವರು. ಅವರ ಕೊನೆ ತೀರ್ಥಂಕರ ಮಹಾವೀರ, 24ನೇ ತೀರ್ಥಂಕರ. ಮುಂದೆ ಯಾರು ತೀರ್ಥಂಕರ ಬರಲಿಲ್ಲ. ಅವರ ವಾಣಿಯನ್ನ ಅವರು ಪರಿಪಾಲನೆ ಮಾಡೋರಾದ್ರಿಂದ ಕೂದಲನ್ನ ಕಿತ್ತುವ ಪ್ರಯತ್ನ ಮಾಡ್ತಾರೆ. ಕೂದಲು ಕಿತ್ತಿದರೆ ಕೂದಲಿಗೆ ತೊಂದರೆಯಾಗಬಾರದು, ಆದರೆ ತಮಗೆ ತೊಂದರೆ ಆದ್ರೆ ಪರವಾಗಿಲ್ವಂತೆ. ಅಹಿಂಸಾ ಪರಮೋ ಧರ್ಮ ಎಂಬುದು ನಮಗಲ್ಲ, ಉಳಿದವರಿಗೆ ಅಂತ. ನಾನು ಅದನ್ನ ನೋಡಿದ್ದೇನೆ. ಕಿತ್ತುವಾಗ ರಕ್ತ ಬರುತ್ತೆ, ಲಿಟ್ರಲಿ ರಕ್ತ ಬರುತ್ತೆ. ರಕ್ತ ಬರ್ತಿದ್ರೆ ಅವರ ಬಾಯಲ್ಲಿ ಏನ್ ಮಂತ್ರ ಹೇಳಬೇಕು ಅಂದ್ರೆ ಆನಂದ ಆನಂದ ಅನ್ನಬೇಕಂತೆ. ಯಾವ ಆನಂದವೋ ಗೊತ್ತಿಲ್ಲ ನನಗೆ, ನಾನು ಅವರ ಬಗ್ಗೆ ಹೇಳ್ತಿಲ್ಲ. ಇಷ್ಟು ಕಷ್ಟವನ್ನ ಅವರು ಹೇಗೆ ಪಡ್ತಾರೋ ಏನೋ. ನಿಜವಾಗಿ ಒಂದರ್ಥದಲ್ಲಿ ಅವರು ಬಹಳ ಕಟ್ಟುನಿಟ್ಟಿನ ಸನ್ಯಾಸ ಅವರದ್ದು. ಒಪ್ಪತ್ತೇ ಊಟ, ಇನ್ನೊಂದ್ಸರ್ತಿ ಇಲ್ಲ. ಒಪ್ಪತ್ತು ಊಟ ನಿಂತು ಮಾಡಬೇಕು. ನಾನು ನೋಡಿದ್ದೇನೆ ಅವರು ಊಟ ಮಾಡೋದನ್ನ ಪ್ರತ್ಯಕ್ಷ ನಿಂತು ನೋಡಿ ಬಂದಿದ್ದೇನೆ. ಏನು ಊಟ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ. ನಮ್ಮ ಹಾಗೆ ಎಲೆ ಹಾಕೊಂಡು, ಬಾಳೆದೆಲೆ ಹಾಕೊಂಡು, ಚೆನ್ನಾಗಿ 4-5 ದೊನ್ನೆ ಇಟ್ಕೊಂಡು ಹಂಗೆಲ್ಲ ಊಟ ಇಲ್ಲ ಅವರದ್ದು. ನಿಂತುಕೊಂಡೇ ಊಟ ಮಾಡಬೇಕು. 2 ಕೈಗಳನ್ನ ಜೋಡಿಸಿಕೊಂಡು ಊಟ ಮಾಡಬೇಕು. 2 ಕಿರುಬೆರಳುಗಳನ್ನ ಕೂಡಿಸಿ ಇಟ್ಕೊಂಡಿರ್ಬೇಕು. ಊಟ ಮುಗಿಯುವವರೆಗೂ ಕಿರುಬೆರಳನ್ನ ಬಿಡುಕೂಡುದು. ಅಕಸ್ಮಾತ್ ಮಧ್ಯದ ಊಟದಲ್ಲಿ ಕಿರುಬೆರಳು ಬಿಟ್ಟು ಹೋದ್ರೆ ಊಟ ಸ್ಟಾಪ್. ಊಟ ಮಾಡುವಾಗ ಕೂದಲು ಬಂದ್ರೆ ಊಟದಲ್ಲಿ ಊಟ ಸ್ಟಾಪ್. ಊಟ ನಡೀತಾ ಇರುವಾಗ ಹೊರಗಡೆಗೆ ಭಿಕ್ಷುಕರು ಒದರಿದರೆ ಊಟ ನಿಲ್ಲಬೇಕು. ಅವರು ಅವತ್ತು ತೀರ್ಥಂಕರ ದರ್ಶನ ಮಾಡಿಕೊಂಡು ಹೊರಗೆ ಬಂದಿರ್ತಾರೆ. ಬಂದಾಗ ಅವ್ರ ಮನಸ್ಸಲ್ಲಿ ಅನ್ಕೊಂಡು ಬಂದಿರ್ತಾರೆ, ಇವತ್ತು ಯಾರು 2 ತೆಂಗಿನಕಾಯಿ ಹಿಡ್ಕೊಂಡ್ ಬಂದಿದ್ದಾರೋ ಅವರ ಮನೆಗೆ ನಾನು ಊಟಕ್ಕೆ ಹೋಗ್ತೀನಿ ಅಂತ ಅನ್ಕೊಂಡಿರ್ತಾರೆ. ಅಕಸ್ಮಾತ್ ಆಗಿ 2 ತೆಂಗಿನಕಾಯಿ ಇಲ್ಲದೆ ಇದ್ದವರು ಇದ್ರೆ ಅವತ್ತು ಊಟ ಇಲ್ಲ, ಉಪವಾಸ, ಮತ್ತೆ ಒಳಗೆ ಹೋಗ್ಬೇಕು. ಬೆಲ್ಲ ಹಿಡ್ಕೊಂಡು ಬಂದವರು ಇದ್ರೆ ಮನೆಗೆ ಹೋಗ್ತೀನಿ ಅಂತ. ಅದಕ್ಕೆ ಅವ್ರು ಊಟಕ್ಕೆ ಕರ್ಲಿಕ್ಕೆ ಬಂದವರು ಕೈಯಲ್ಲಿ ಎಲ್ಲ ಸಾಮಾನು ತಂದ್ಬಿಟ್ಟಿರ್ತಾರೆ. ಶೇಂಗಾ, ಪುಟಾಣಿ, ಬೆಲ್ಲ. ನೋಡಿದ್ದಿದೆಲ್ಲ 8-10 ಜನ. ಅದು ಯಾರು ಅದನ್ನ ನೋಡಿರ್ತಾರೋ, ಯಾರು ಅದನ್ನ ಹಿಡ್ಕೊಂಡ್ ಬಂದಿರ್ತಾರೋ ಅಲ್ಲಿ ಮಾತ್ರ ಅವರು ಹೋಗಿ ಊಟ ಮಾಡ್ತಾ ಇದ್ರು. ಇಲ್ಲದೆ ಇದ್ರೆ ಉಪವಾಸ. ಇದು ಅಷ್ಟು ಕಠಿಣವಾದ ವ್ರತವನ್ನ ಪರಿಪಾಲನೆ ಮಾಡೋದು. ಸಲ್ಲೇಖನ ವ್ರತ ಅಂತ ಕರೀತಾರೆ. ಎಲ್ಲ ಬಹಳ ಬಹಳ ವಿಚಿತ್ರವಾದ ವ್ರತಗಳೆಲ್ಲ ಉಂಟು. ಆ ಕೂದಲನ್ನ ಕಿತ್ತುವುದು ಅವರಲ್ಲಿ ಆಚಾರ್ಯರು ಅದು ಸನ್ಯಾಸ ಧರ್ಮ ಅಲ್ಲ ಅನ್ನುವುದಕ್ಕಾಗಿ ಕೂದಲನ್ನ ಕಿತ್ತುಗೊಡಲಿಲ್ಲ. ಕೂದಲನ್ನ ಕಿತ್ತಬಾರದು, ಅದು ಸನ್ಯಾಸ ಧರ್ಮವಲ್ಲ ಅನ್ನುವುದನ್ನ ಗ್ರಂಥದಲ್ಲಿ ಬರೆದು ಹೇಳಿದ್ದಲ್ಲ, ಮಾಡಿ ತೋರಿಸಿ ಅದು ಸರಿಯಾದ ವ್ರತವಲ್ಲ, ಸನ್ಯಾಸ ಧರ್ಮವಲ್ಲ ಅಂತ ತೋರಿಸಿಕೊಟ್ಟಿದ್ದಾರೆ. ಲೇಖಿನ್ಯಾ ಮುಹುರಪಿನಕ್ಯ ಕೃತ್ಯಮಾಣಂ ನಾಪೇಕಂ ತನುರುಹಮಸ್ಯ ತೂದಪಾಟಿ ನಾಸಾಗ್ರೇ ಮೃದುನಿ ಕೃತೈಶ್ಚ ಮುಷ್ಟಿಘಾತೈಃ ನಾಸ್ಯೇಂದೋರತಿಬಲಿ ವಿಪ್ರಸನ್ನತಾಸಿ. ನಾಳೆ ಕೆಲಸ. ಮುಂದೆ 35ನೇ ಪದ್ಯ. ಪಂಚಾಸ್ಯಭಿರಿವ ವೈ ವಿಹೀನ ಸಾರೈಃ ಅಂಬೋಧಿರ್ನಗಸರಿತಾಂ ಜಲೈರಿವಾಲ್ಪೈಃ ಕದ್ಯೋತೈರಿವ ತರಣಿರ್ವಿಡಂಬಯನ್ರೂನ್ ಪ್ರತ್ಯರ್ಥಿ ಸ್ವಸಮನರೈರ್ವ್ಯವಹರತ್ಸಹ. 35ನೇ ಪದ್ಯ. ಮಧ್ವಾಚಾರ್ಯರು ಯಾರ ಜೊತೆಗೆ ಹೇಗೆ ನಡ್ಕೊಂಡ್ರು ಅಂತ.
ನಮಗೆ ಇದೊಂದು ಆದರ್ಶ ಸೂತ್ರ. ಜನ ನಾನಾ ರೀತಿಯಿಂದ ಇರ್ತಾರೆ. ಎಲ್ಲರ ಜೊತೆಗೂ ಒಂದೇ ರೀತಿಯಿಂದ ವ್ಯವಹಾರ ಮಾಡ್ಲಿಕ್ಕೆ ಬರೋದಿಲ್ಲ, ಮಾಡಬಾರದು. ಮಾಡಿದರೆ ವ್ಯವಹಾರ ಅಂತ ಕರೆಸಿಕೊಳ್ಳುವುದಿಲ್ಲ, ಅದು ಮೂರ್ಖತನ ಅಂತ ಕರೆಸಿಕೊಳ್ಳುತ್ತದೆ. ನನ್ನ ದೃಷ್ಟಿಯಲ್ಲಿ ಎಲ್ಲರ ಜೊತೆಗೂ ಒಂದೇ ರೀತಿಯಿಂದ ವ್ಯವಹಾರವನ್ನ ಮಾಡಲೇಬಾರದು. ಅದು ಆಚಾರ್ಯರು ತಮ್ಮ ಜೀವನದಲ್ಲಿ ನಡೆಸಿ ತೋರಿಸಿದರು. ಇಲ್ಲಿ 3 ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಒಬ್ಬರು ದುಷ್ಟರು, ಅವರು ಪಾಪ ದುಷ್ಟರೇ ಇರ್ತಾರೆ. ಆ ದುಷ್ಟರಂತೆ ದುಷ್ಟರು ಎದುರಿಗಿದ್ದಾಗ ಹಾಗೆ ನಡ್ಕೋಬೇಕು. ಕೆಲವರು ಉದಾಸೀನರು ಇರ್ತಾರೆ. ಉದಾಸೀನರಂದ್ರೆ ಏನ್ರಿ? ಅವರಿಗೆ ಯಾರೂ ಬೇಕಾಗಂಗಿಲ್ಲ, ನಾವು ಬೇಕಾಗಿಲ್ಲ, ಅವರು ಬೇಕಾಗಿಲ್ಲ. ಇನ್ ಕೆಲವರು ಪ್ರೀತಿ ಮಾಡೋರು ಇರ್ತಾರೆ. ನಮ್ಮನ್ನ ಪ್ರೀತಿಸುವಂತಹ ಜನ, ಅವರನ್ನು ನಾವು ಹೇಗೆ ವ್ಯವಹಾರ ಮಾಡಬೇಕು, ನಮ್ಮನ್ನು ಉದಾಸೀನ ಮಾಡೋರನ್ನ ಹೇಗೆ ಮಾಡಬೇಕು, ನಮಗೆ ಶತ್ರುಗಳಾಗಿದ್ದವರನ್ನ ನಾವು ಹೇಗೆ ನಡ್ಕೊಳ್ಬೇಕು ಅವ್ರ ಜೊತೆಗೆ, ಇದು ಮಧ್ವಾಚಾರ್ಯರು ನಡೆಸಿ ತೋರಿಸಿದ್ರು ಅಂತ ಈ 35ನೇ ಪದ್ಯದಲ್ಲಿ 3 ದೃಷ್ಟಾಂತ ನಿಮಗೆ ಬೇಗನೆ ಅರ್ಥ ಆಗತ್ತೆ. ಹೆಚ್ಚು ವಿವರಣೆ ಕೊಡದೇ ಇದ್ರು ಮುಂದೆ ಹೋಗಿ ಬರುತ್ತೆ. ಪಂಚಾಸ್ಯಶ್ವಭಿರಿವ ವೈ ವಿಹೀನ ಸಾರೈಃ ಅಂಬೋಧಿರ್ನಗಸರಿತಾಂ ಜಲೈರಿವಾಲ್ಪೈಃ ಕದ್ಯೋತೈರಿವ ನಿರ್ವಿಡಂಬಯನ್ರೂನ್ ಪ್ರತ್ಯರ್ಥಿ ಸ್ವಸಮನರೈರ್ವ್ಯವಹಾರತ್ಸಹ. ಸಿಂಹ, ನಾಯಿ, ಸಾಗರ, ನದಿಗಳು, ಸೂರ್ಯ, ಮಿಣುಕುಹುಳ, ಮುಗಿದೋತ್ತು. 6 ವ್ಯಕ್ತಿ ಇದ್ದಾರೆ. 6ರಲ್ಲಿ 2 ಜೊತೆಗೆ ಸೇರಿಸ್ಕೊಂಡ್ಬಿಟ್ರೆ 3 ದೃಷ್ಟಾಂತ ಮಧ್ವಾಚಾರ್ಯ ಯಾಕೆ ಹೇಳಿದರು ಅಂದ್ರೆ, ವಿಡಂಬಯನ್, ಲೋಕದ ಜನರ ಅನುಕರಣೆಯನ್ನ ಮಾಡಿ ಜನರಿಗೆ ಶಿಕ್ಷಣವನ್ನ ನೀಡಬೇಕು ಅನ್ನುವ ಉದ್ದೇಶದಿಂದ, ಆ ಶಿಕ್ಷಣ ನೀಡುವುದು ಕೇವಲ ವಾಂಗ್ಮಾತ್ರದಿಂದ ಆಗಬಾರದು, ಬಾಯಿ ಮಾತಿನಲ್ಲಿ ಶಿಕ್ಷಣ ನೀಡಬಾರದು, ತಾವು ನಡೆದು ಇನ್ನೊಬ್ಬರಿಗೆ ನಡೆಸಿ ತೋರಿಸುವಂತೆ ಆಗಬೇಕು ಅನ್ನುವುದಕ್ಕಾಗಿ ಮೊದಲು ಮಾಡಿದ್ದೇನು ಅಂದ್ರೆ, ಯಾರು ನಮ್ಮನ್ನ ಪ್ರೀತಿ ಮಾಡ್ತಾರಲ್ಲ ಅವ್ರ ಜೊತೆಗೆ ನಾವು ಹೇಗಿರ್ಬೇಕು. ನಮ್ಮನ್ನು ಇಷ್ಟಪಡ್ತಿರ್ತಾರೆ ಜನ, ಇಲ್ಲ ಎಲ್ಲರೂ ಇಷ್ಟಪಡೋದಿಲ್ಲ, ಪಡ್ಲಿಕ್ಕೆ ಸಾಧ್ಯವೂ ಇಲ್ಲ, ಪಡಲೂಬಾರದು. ಪಡದೇ ಇದ್ರೇನೆ ನಾವೊಬ್ರು ವ್ಯಕ್ತಿಗಳು ಅಂತ ಪ್ರತ್ಯೇಕ ಗೊತ್ತಾಗತ್ತೆ. ಎಲ್ಲರೂ ನಮ್ಮನ್ನು ಇಷ್ಟಪಟ್ಟು ಬಿಟ್ರೆ ನಾವು ವ್ಯಕ್ತಿಗಳು ಅಂತ ಗೊತ್ತಾಗಿಲ್ಲ. ನಮ್ಮನ್ನು ಕೆಲವರು ಬೈಯೋರು ಇರ್ಬೇಕ್ರಿ. ಬೈಯವರಿದ್ರು ಅಂದ್ರೆ ಬೈಯವರಿದ್ರು ನಮಗೆ ಅಂತಂದ್ರೆ, ಆಗ ಪ್ರೀತಿ ಮಾಡೋರು ಇರ್ತಾರಲ್ಲ, ಅವರು ಈ ಬೈದವ್ರ ಬಗ್ಗೆ ನಮಗೆ ಹೇಳ್ತಿರ್ತಾರೆ. ಚೆನ್ನಾಗಿರ್ತದೆ ಅದು. ನಿಮ್ಮನ್ನು ಅವ್ರು ಬೈದ್ರೆ ನಂಗೆ ತಡಿಲಿಕ್ಕೆ ಆಗ್ಲಿಲ್ಲ ನೋಡ್ರಿ. ಒಂದು ಅಂದು ಬಂದೆ ಅವರಿಗೆ ಹೇಳ್ತೀನಿ, ಇವನಿಗೆ ಕೇಳೋನಿಗೆ ಒಂದು ಆನಂದ. ಅಂತೂ ನನ್ನ ತರಫಿಲಿ ಒಬ್ರು ಇದ್ದಾರಲ್ಲ, ರೆಪ್ರೆಸೆಂಟೇಟಿವ್ ಅಂತ ಇರ್ತಾರಲ್ಲ, ಹಾಗಿದ್ದಾರಲ್ಲ. ಹಾಗಾದ್ರೆ ಇವರೇನಾಯಿತು ಅಂತ ಕೇಳಿದ್ರೆ, ಯಾರು ನಮ್ಮನ್ನ ಪ್ರೀತಿಸ್ತಾರೆ ಅವರನ್ನ ಹೇಗೆ ನಾವು ವ್ಯವಹಾರ ಮಾಡಬೇಕು ಅಂದ್ರೆ, ಸಾಗರವು ನದಿಗಳಂತೆ. ಇಷ್ಟೇ ಚೆನ್ನಾಗಿದೆ. ಸಾಗರವು ನದಿಗಳಂತೆ. ಸಾಗರ ತನ್ನ ವಿಶಾಲವಾದ ಕೈಗಳನ್ನ, ತೋಳುಗಳನ್ನ ಚಾಚಿ ನಿಂತ್ಕೊಂಡಿರ್ತದಂತೆ. ಯಾವ ನದಿಗಳು ತನ್ನಲ್ಲಿ ಬಂದರೂ ಕೂಡ ಅದನ್ನು ಆಲಿಂಗನ ಮಾಡಿಕೊಳ್ತದಂತೆ. ಎಷ್ಟು ಚೆನ್ನಾಗಿ ನೋಡಿ. ದೃಷ್ಟಾಂತ ಕೊಡ್ಬೇಕಂದ್ರೆ ಹೀಗೆ ಕೊಡ್ಬೇಕು. ಸಾಗರವು ನದಿಗಳಂತೆ. ಸಾಗರ ತನ್ನ 2 ತೋಳುಗಳನ್ನ ಅಂದ್ರೆ ತೆರೆಗಳನ್ನ ಅಗಲ ಮಾಡಿ ವಿಸ್ತಾರ ಮಾಡಿ ಆಲಿಂಗನ ಮಾಡಿಕೊಳ್ಳಿಕ್ಕೆ ನಿಂತಿರ್ತದೆ. ಯಾರು ನೀವು ನನ್ನ ಕಡೆಗೆ ಬರ್ತೀರಿ ಎಲ್ಲರನ್ನೂ ವೆಲ್ಕಮ್ ಮಾಡ್ತೀನಿ, ಸ್ವಾಗತ ಮಾಡ್ತೀನಿ ಅಂತಂತಾರೆ. ಏನಾಯಿತು, ಒಬ್ರು ನಮ್ಮ ಗುರುಗಳು ಹೇಳ್ತಿದ್ರು ಅಂತ ಇಟ್ಕೊಳ್ರಿ, ಇನ್ನೊಬ್ರು ಹೇಳ್ತಿದ್ರಂತ ಅದನ್ನ. ಏನು ಅಂದ್ರೆ, ಆಗತೆ ಸ್ವಾಗತಂ ಕುರ್ಯಾತ್ ಗಚ್ಚಂತಂ ನ ನಿವಾರಯೇತ್. ಇದು ನಿಯಮ ಯಾವಾಗ್ಲೂ. ನಮ್ಮ ಗುರುಗಳು ಹೇಳ್ತಿದ್ರು, ನಾನು ಹಾಗೆ. ಏನು ಅಂದ್ರೆ, ಆಗತೆ ಸ್ವಾಗತಂ ಕುರ್ಯಾತ್. ಯಾರಾದ್ರೂ ನಮ್ಮಲ್ಲಿ ಬರ್ತಿದ್ರೆ ವೆಲ್ಕಮ್ ಅನ್ಬೇಕು. ಹೋಗ್ತಾ ಇದ್ರೆ ತಡಿಬಾರ್ದು. ನೆನಪಿಟ್ಕೊಳ್ರಿ, ನಮಗೆ ಹೋಗುವಾಗ ತಡಿಬೇಕು ಅಂತ ಬುದ್ಧಿ ಬರ್ತದೆ. ಯಾಕೆ ಅಂದ್ರೆ, ಇವರು ಬಿಟ್ಟು ಹೋಗ್ಬಿಟ್ರೆ ಮುಂದೇನು, ಇವ್ರು ಬಿಟ್ಟು ಹೋದ್ರೆ ಮುಂದೇನು, ಇವ್ರು ಬಿಟ್ಟು ಹೋದ್ರೆ ಬೆಟರ್ ಆಪ್ಷನ್, ಇನ್ನೊಂದು ಮುಂದೆ ಚಲೋ ಬರ್ತದೆ. ನಮಗೆ ಇದರಲ್ಲೇ ಕೂಡಬೇಕು ಅಂತ ಇದ್ದಾಗ ಯಾರೇನ್ ಮಾಡ್ಲಿಕ್ಕೆ ಬರೋದಿಲ್ಲ. ಇವರು ಹೋದ್ರೆ ದಾರಿ ಗೇಟ್ ತೆಗೆದು ಬಿಡ್ಬೇಕು, ಹೋಗ್ರಿ ಅಂತೇಳಿ. ಬಂದ್ರೆ ಗೇಟ್ ತೆಗಿಬೇಕು, ಬರ್ರಿ ಅಂತ. ಆಗತ್ತೆ ಸ್ವಾಗತಂ ಕುರ್ಯಾತ್ ಗಚ್ಚಂತಂ ನ ನಿವಾರಯೇತ್. ಆಚಾರ್ಯ ವ್ಯವಸ್ಥೆ ಮಾಡಿ ತೋರಿಸ್ತಾರೆ. ಯಾರು ನಿನ್ನ ಹತ್ರ ಪ್ರೀತಿಯಿಂದ ಬರ್ತಾರೋ ಅವರಿಗೆ ಸಾಗರವು ತನ್ನ ತೋಳು ಬಾಹುಗಳನ್ನ ಚಾಚಿ ನದಿಗಳನ್ನ ಆಲಿಂಗಿಸಿಕೊಂಡಂತೆ ಆಲಿಂಗಿಸಿಕೊ. ಸ್ವಾಮಿ, ಉದಾಸೀನ ಮಾಡೋರನ್ನ ಏನ್ ಮಾಡ್ಬೇಕು? ಕೆಲವರು ನಮ್ಮನ್ನು ಕಂಡ್ರೆ ಉದಾಸೀನ ಮಾಡ್ತಿರ್ತಾರೆ, ನೋಡ್ಲಾರ್ದಂಗ ರೋಡ್ನಾಗ ಹೊಂಟಿರ್ತಾರೆ. ನನಗೆ ಅಂಥವ್ರು ಬಹಳ ಮಂದಿ ಸಿಗ್ತಾರೆ.
ಇಷ್ಟು ಬರೀ ಆಕೃತಿ ಕಾಣಿಸಂಗಿಲ್ಲ. ಸ್ವಚ್ಛ ಲಕಲಕ ತಲೆ ಬೋಳಿಸ್ಕೊಂಡು, ದೋತ್ರ ಉಟ್ಕೊಂಡು, ಇದೊಂದು ಶಾಲ ಹೊತ್ಕೊಂಡು, ಸುಧಾಮಂಗಳಕ್ಕೆ ಹೊಚ್ಚಿದ್ದೋ, ಗಡಿಬಿಡಿಯಾಗಿ ಹೊಚ್ಚಿದ್ದೋ, ಯಾವುದೋ ಒಂದು ಹೊಚ್ಚಿದ್ದೀನೋ, ಇಷ್ಟು ಹೊತ್ಕೊಂಡು ಹೊಂಟಿರ್ತೀವಿ. ಅಲ್ಲ, ನಮ್ಮನ್ನು ನೋಡಿ ಮುಖ ತಿರ್ಸ್ಕೊಂಡು ಹೋಗ್ಬಿಡು. ನೋಡ್ಲಾರ್ದಂಗೆ ಕೆಲವರಂತರೂ ಆಕಾಶ ನೋಡ್ಕೊಂಡು ಹೋಗ್ತಿರ್ತಾರೆ, ಕೆಲವ್ರು ಫೋನ್ ಬರದೇ ಇದ್ರು ಫೋನ್ ಬಂದಂಗೆ ಹೋಗ್ತಿರ್ತಾರೆ. ಫೋನ್ ಬಂದಿರಂಗಿಲ್ರಿ, ಹಲೋ ಅಂತ, ಆಮೇಲೆ ರಿಂಗ್ ಆಗ್ತಿರೋದು. ಇವ್ರು ಹಲೋ ಅಂದ್ಮೇಲೆ ರಿಂಗ್ ಆಗೋದು. ಹಬ್ಬ ಗೊತ್ತಾಯ್ತು ಅವಾಗ ಆಚಾರ ಮಹಿಮಾ ಏನು ಅಂತ ಹೇಳಿ. ಎಂತಿಂತವ್ರು ಸಿಕ್ಕಿದ್ದಾರೆ ನನಗೆ, ಹೇಳ್ತೀನಿ. ಭಾರಿ ವಿಚಿತ್ರ. ನಿನ್ನೆ ದಿವಸ ಕಾರ್ಯಕ್ರಮದಲ್ಲಿ ಭೇಟಿ ಆಗ್ಯಾರ, ನಿನ್ನ ಮಾತಾಡ್ಯಾರ, ನಮಸ್ಕಾರ ಚಮತ್ಕಾರ ಎಲ್ಲ ಆಗ್ಯಾವ. ಇವತ್ತು ಬೆಳಿಗ್ಗೆ ಅದ ತಿರಸ್ಕಾರ ಬಂದ್ಬಿಟ್ರೆ ಅಷ್ಟೇ. ಉದಾಸೀನ ಏನಿಲ್ಲ, ನೋಡ್ಲಾರ್ದಂಗೆ ಬೇಕಾ. ಮತ್ತೆ ಕಾರ್ಯಕ್ರಮ ಬಂದಾಗ ಅಷ್ಟ ಮತ್ತ ಸುಳ್ಳೆ ಕಾಲಿಪಿಲಿ ನಮಸ್ಕಾರ ಯಾಕಂತವ್ರು ಪಾಪ. ಇಂಥವ್ರನ್ನ ಏನ್ ಮಾಡ್ಬೇಕು? ಸೂರ್ಯ ಇದ್ದಾನಲ್ಲ ಅವನಂತೆ ಇರ್ಬೇಕಂತೆ. ಸೂರ್ಯ ಹೇಗಿದ್ದಾನೆ? ದೀಪದ ಹುಳವನ್ನ ಕಂಡ್ರೆ, ಮಿಣುಕು ಹುಳವನ್ನ ಕಂಡ್ರೆ ಸೂರ್ಯ ಏನ್ ಮಾಡ್ತಾನೆ? ಹೋಗಂತಾನಷ್ಟೆ. ಹಾಗಿರ್ಬೇಕು ನಾವೆಲ್ಲ. ಏನ್ ಅದ್ಭುತ ರೀ! ದೃಷ್ಟಾಂತ ಕೊಟ್ರೆ ಇಂಥ ಕೊಡ್ಬೇಕು ನೋಡ್ರಿ, ಎಷ್ಟು ಚೆನ್ನಾಗಿದ್ದಾರೆ. ಖದ್ಯೋತೈರಿವ ತರಣಿರ್ ವಿಡಂಬಯನ್ರೂನ್. ಖದ್ಯೋತ ಅಂದ್ರೆ ಮಿಣುಕುಳ. ಮಿಣುಕುಳ ಇರ್ತದಲ್ಲ, ಅದು ತನ್ನ ರೆಕ್ಕೆ ಒಳಗೆ ತನ್ನ ದೇಹದಲ್ಲಿ ಒಂದಿಷ್ಟೇ ಬೆಳಕು ಬರ್ತದಂತೆ ಪಾಪ ಅದಕ್ಕೆ. ಅದು ರಾತ್ರಿ ತಾನು ಬೆಳಕು ಕೊಟ್ಟದ್ರಿಂದ ಅದು ಒಂದು ಭ್ರಮೆ ಬಂತಂತೆ. ಏನು ಅಂತಂದ್ರೆ, ನಾನು ಸೂರ್ಯನ ಸಮಾನ ಇರಬಹುದಲ್ಲ ಅಂತ. ಅದೇ ಅರ್ಥ ಆಯ್ತಲ್ಲ ಇವಾಗ. ಉದಾಸೀನರು ಯಾರಿರ್ತಾರೆ ಅಂದ್ರೆ, ನಾನು ಅವರ ಸಮಾನ ಅಂತ ತಿಳ್ಕೊಂಡವರಿಗೆ ಉದಾಸೀನ ಬಂದಿರ್ತಾರೆ. ಇವಾಗ ಯಾಕೆ ಉದಾಸೀನ ಬರ್ತಂದ್ರೆ, ಅವನೇನ್ ದೊಡ್ಡ ನಾನಲ್ವಾ ಅಂದ್ರೆ, ನನಗೆ ಸಮಾನ ಅವನು ಅಂತ ಯಾರು ತಿಳಿದುಕೊಂಡಿದ್ದಾರೋ ಅವನಿಗೆ ಮಾತ್ರ ಏನ್ ಬುದ್ಧಿ ಬರ್ತದೆ ಅಂದ್ರೆ, ಉದಾಸೀನ ಮಾಡಬೇಕು ಅಂತ ಬುದ್ಧಿ ಬರ್ತದೆ. ಹಾಗಾದ್ರೆ ಉದಾಸೀನನು ಯಾವ ಬುದ್ಧಿಯಿಂದ ನಮ್ಮ ಉದಾಸೀನ ಮಾಡಿದ್ದಾನೋ ಅದೇ ಬುದ್ಧಿಯಿಂದಲೇ ಅವನು ಉದಾಸೀನ ಮಾಡಬೇಕು. ಒಂದು ನೆನಪಿಟ್ಟುಕೊಳ್ಬೇಕು, ಏನು ಅಂದ್ರೆ, ಜಗತ್ತಿನಲ್ಲಿ ಒಬ್ಬರಂತೆ ಇನ್ನೊಬ್ಬರು ಎಂದೂ ಹುಟ್ಟಿಲ್ಲ, ಹುಟ್ಟುವುದಿಲ್ಲ, ಭವಿಷ್ಯತ್ ಕಾಲದಲ್ಲೂ ಚಾನ್ಸಸ್ ಇಲ್ಲ. ಎಲ್ಲಿಯವರೆಗೆ ಅಂದ್ರೆ, ನನ್ನ ಅಂಗೈಯ ರೇಖೆಗಳು ನಿಮಗೆ ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಅಂಗೈಯ ರೇಖೆಗಳು ನನಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಹೆಬ್ಬೆರಳಿನ ಗುರುತು ನನಗೆ ಬರುವುದಿಲ್ಲ, ನನ್ನ ಹೆಬ್ಬೆರಳಿನ ಗುರುತು ನಿಮಗೆ ಬರುವುದಿಲ್ಲ ಅಂತೇಳಿ ಆಧಾರ್ ಕಾರ್ಡ್ ಸುರಕ್ಷಿತ ಉಳ್ಕೊಂಡದೆ ಇಲ್ಲಿವರೆಗೆ. ನನ್ನಂತೆ ಇನ್ನೊಬ್ಬರಾಗಲು ಸಾಧ್ಯವಿಲ್ಲವಾದದ್ದರಿಂದ, ಇನ್ನೊಬ್ಬರಂತೆ ನಾನಾಗಲು ಸಾಧ್ಯವಾಗುವುದಿಲ್ಲವಾದದ್ದರಿಂದಾಗಿ ನಾನು ನಾನೇ, ನೀವು ನೀವೇ, ನೀವು ನೀವೇ, ನಾನು ನಾನೇ ಎಂದೂ ಕೂಡ ನಾವು ಇನ್ನೊಬ್ಬರ ಸ್ಪರ್ಧೆಯನ್ನ ಮಾಡಲೇಬಾರ್ದು, ಇನ್ನೊಬ್ಬರು ನಮ್ಮ ಜೊತೆಗೆ ಸ್ಪರ್ಧೆಗಳಾಗಲೇಬಾರ್ದು. ನಮಗೆ ಕೆಲವೊಮ್ಮೆ ಹಂಗಾಗ್ಬಿಡ್ತದ್ರಿ, ಭ್ರಮೆ ಬಂದ್ಬಿಡ್ತದೆ. ಒಂದೆರಡು ದಿವಸ ಅವರೊಂಚೂರು ಮುಂದೆ ಹೋಗಿದ್ ನೋಡಿ, ಅಯ್ಯಯ್ಯೋ ಮತ್ತೆ ನಮ್ಮ ಗತಿ ಏನು? ಸುಗತಿನೇ, ಸದ್ಗತಿನೇ, ನಮಗೇನು ತಲೆ ಕೆಡಿಸ್ಕೊಳ್ಳೋ ಕಾರಣ ಇಲ್ಲ. ಹಾಗಾಗಿ ಆಚಾರ್ಯರು ಸೂರ್ಯ ಮತ್ತು ಮಿಣುಕುಹುಳ, ನದಿಗಳು ಸಾಗರದಂತೆ, ಇನ್ನ ಶತ್ರುಗಳನ್ನೇ ಹೇಗೆ ನೋಡ್ಕೋಬೇಕು ಅಂತ. ಪಂಚಾಸ್ಯ ಶಭಿರಿವ ವೈವಿಹೀನ ಸಾರೈಹಿ. ಸಿಂಹ ನಾಯಿಗಳಂತೆ. ಮೂಲ ಕೆಲಸ. ಏನ್ ಅದ್ಭುತ! ಅದು ದೃಷ್ಟಾಂತ ಕೊಡುವಾಗ ಎಷ್ಟು ಚೆನ್ನಾಗಿ ದೃಷ್ಟಾಂತ ಕೊಟ್ಟಿದ್ದಾರೆ ಅಂದ್ರೆ, ಸಿಂಹ ನೋಡಿದ್ರೆ ನಾಯಿಗಳು ಹೆದರಿ ಓಡೋಗ್ಬಿಡ್ತವೆ, ಬರೋದೇ ಇಲ್ಲ. ಆದ್ರಿಂದ ನಮ್ಮನ್ನು ನೋಡಿದ್ರೆ ನಮ್ಮ ಶತ್ರುಗಳು ಏನಾಗಿರ್ಬೇಕು ಅಂದ್ರೆ ಭಯದಿಂದ ಓಡ್ ಹೋಗ್ಬೇಕು. ಹಾಗೆ ನಮ್ಮ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಳ್ಬೇಕು. ನಮ್ಮ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಯಾವ ನಾಯಿಗಳು ನಮ್ಮ ಹೆಸರಿನಲ್ಲಿ ಬೊಗಳೋದಿಲ್ಲ. ನಮ್ಮ ಹೆಸರಿನಲ್ಲಿ ನಮಗೇನಾಗ್ತದೆ ಅಂದ್ರೆ, ನಾಯಿಗಳು ಬೊಗಳುತ್ತವೆ ಅಂತ ಹೆದರ್ಲಿಕ್ಕೆ ಶುರು ಮಾಡ್ತೀವಿ. ಆದ್ರಿಂದ ವ್ಯಕ್ತಿತ್ವ ಬೆಳೆಸಿಕೊಳ್ಳುವುದನ್ನ ಬಿಟ್ಟು ಭಯದಿಂದ ರಕ್ಷಿತರಾಗಬೇಕು ಅಂತ ಹೋಗ್ತೇವೆ ನಾವು. ನಮ್ಮ ವ್ಯಕ್ತಿತ್ವ ಬೆಳೆಸಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ನಾಯಿಗಳು ಬೊಗಳೋದನ್ನು ನಿಲ್ಲಿಸಬೇಕಾಗ್ತದೆ, ಅನಿವಾರ್ಯ. ಯಾಕೆಂದ್ರೆ ಭಯ ಇಲ್ಲ ಅಂತ ಗೊತ್ತಾಯ್ತಲ್ಲ. ಭಯ ಇಲ್ಲ ಅಂದಾಗ ಬೊಗಳು ಏನು ಪ್ರಯೋಜನ? ನಾಯಿಗಳು ಬೊಗಳುವುದು ಯಾಕೆ ಅಂದ್ರೆ, ಎದುರಿಗಿದ್ದವನ್ನ ಭಯಪಡಿಸ್ಬೇಕು ಅಂತ. ಯಾವಾಗ ಭಯಪಡುವುದಿಲ್ಲ ಅಂತ ಗೊತ್ತಾಗುತ್ತೋ ಬಾಲ ಮುದುರಿಕೊಂಡು ಕಾಲಿಗೆ ಬೀಳ್ತದೆ. ಇಷ್ಟು ಕೆಲಸ. ಪಂಚಾಸ್ಯಭಿರಿವ ವೈವಿಹೀನ ಸಾರೈಹಿ ಅಂಬೋದಿರ್ನಗಸರಿತಾಂ ಜಲೈರಿವಾಲ್ಪೈಹಿ ಕದ್ಯೋತೈರಿವ ತರ್ನಿರ್ವಿಡಂಬಯನ್ರೂನ್ ಪ್ರತ್ಯರ್ಥಿ ಸ್ವಸಮನರೈರ್ವ್ಯವಹರತ್ಸಹ. ಸ್ವಲ್ಪ ಮೈಕ್ ಪ್ರಾಬ್ಲಮ್ ಆಗ್ತಾ ಇದೆ, ಅದರದ್ದು ಆಯುಷ್ಯ ಮುಗಿದಿದೆ. ಮಧ್ಯಮಿ ತನಕ ಬಂದ್ಬಿಟ್ರೆ ಸಾಕು, ಅದರದ್ದು ಹೆಚ್ಚಾಯಿತು. ಅದರದ್ದು 4 ವರ್ಷ ಆಯ್ತು ಪಾಪ, 4-5 ವರ್ಷ ಆಯ್ತು ಮೈಕ್ ಬಂದು. ಈ ಮೈಕು ನಮಗೆ ಶ್ರೀಹರಿ ಆಚಾರ್ಯ ವಾಳ್ವೇಕರ್ ಕೊಡಿಸಿದ್ದು, ನಮ್ದಲ್ಲ. ಅದು ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ, ಅವರು ಪ್ರವಚನ ನಡೆದಾಗ, ನರಸಿಂಹದೇವರ ಗುಡಿಯಲ್ಲಿ ಪ್ರವಚನ ನಡೆದಾಗ ಒಂದು ಬಾರಿ ಅವ್ರು ಬಂದಿದ್ರು.
ಆಗ ನೋಡಿ ಇದೊಂದು ಇಟ್ಕೊಂಡಿರಿ, ನಿಮಗೆ ಎಲ್ಲಿ ಹೋದಲ್ಲಿ ಬರ್ತದೆ ಅಂತ ಅವರು ಕೊಡಿಸಿದ್ರು. ಕೊಡಿಸೇ 4-5 ವರ್ಷ ಆಯಿತು, ಅದರ ಆಯಸ್ಸು ಮುಗಿದಿದೆ. ಇನ್ನೊಂದೆರಡು ದಿವಸ ಜಗ್ಗಿ ನಾನು ಮಧ್ಯನೊಮ್ಮೆ ಮುಗಿದ್ಮೇಲೆ ಮುಗಿಸೋಣ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ. ಯಾಕೆಂದ್ರೆ ಅದರ ಪುಣ್ಯ ಎಲ್ಲ ನಮ್ಮ ಹರಿಯಾಚಾರಿಗೆ ಸೇರಲಿ ಅಂತ, ಅದು ಅಷ್ಟು ಬಂದಿದ್ದರಿಂದ ಅವರಿಗೆ ಸೇರಬೇಕು ಅಂತ ಒಂದು ಅಪೇಕ್ಷೆ. ಇದು ಅಕಸ್ಮಾತ್ ಆಗಿ ಏನಾದರೂ ಮೈಕಿನ ಧ್ವನಿ ನಿಂತು ಏನಾದರೂ ಕೇಳಿಸದೆ ಹೋದ್ರೆ ಮೆಲ್ಲ ಕೇಳ್ತೀನಿ, ಅಷ್ಟೇ ಕೇಳ್ಕೊಳ್ರಿ. ಇನ್ನು ನನ್ನ ಕಡೆ 6 ನಿಮಿಷ ಉಳ್ಕೊಂಡಿದೆ ಪ್ರವಚನದ್ದು ಅಷ್ಟೇ. ಅದರಿಂದ 36ನೇ ಪದ್ಯ, 36ನೇ ಪದ್ಯದಲ್ಲಿ ಆಚಾರ್ಯರು ಅದು ಪಾರಂತಿ ಅಂತ ಒಂದು ಊರಿಗೆ ಬರ್ತಾರೆ. ಮೊನ್ನೆ ಅಲ್ಲಿ ಪುನಃ ಪ್ರತಿಷ್ಠಾಪನೆ ಆಯಿತು. ಪರಮ ಪೂಜ್ಯ ಪೇಜಾವರ ಶ್ರೀಗಳು ಇದ್ದಾಗ ಅವರು ಫಲಿಮಾರ ಶ್ರೀಗಳು, ಉತ್ತರಾದಿ ಮಠಾಧೀಶರು, ಮಂತ್ರಾಲಯ ಮಠಾಧೀಶರು, ಇನ್ನುಳಿದ ಎಲ್ಲ ಸ್ವಾಮಿಗಳನ್ನು ಕರೆಸಿ ಪುನಃ ಅದರ ಪ್ರತಿಷ್ಠಾಪನೆ ಜೀರ್ಣೋದ್ಧಾರ ಕಾರ್ಯಕ್ರಮ ಎಲ್ಲ ಆಯಿತು. ಹಿಂದಕ್ಕೊಂದು ಬಾರಿ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಒಮ್ಮಾಗಿತ್ತು, ಮತ್ತೆ ಪೇಜಾವರ ಶ್ರೀಗಳ ಕಾರ್ಯಕ್ರಮದಲ್ಲಿ ಅವರ ಅಧ್ಯಕ್ಷದಲ್ಲಿ ಆಯಿತು. ಇದು ಅದಕ್ಕೂ ಮೊದಲು ಸಾಕ್ಷಾತ್ ಆಚಾರ್ಯ ಕಾಲದಲ್ಲಿ ಆದ ಘಟನೆಯನ್ನು ಹೇಳ್ತಾ ಇದ್ದಾರೆ. 2 ಶ್ಲೋಕ ಇದೆ ಅದರಲ್ಲಿ. ಆ 2 ಶ್ಲೋಕದಲ್ಲಿ 36-37ನೇ ಶ್ಲೋಕದಲ್ಲಿ ಏನ್ ನಡೆದಿದ್ದು ಅಂದ್ರೆ, ಪಾರಂತಿ ಅಂತ ಅಲ್ಲಿ 5 ಲಿಂಗಗಳಿವೆ. 5 ಲಿಂಗದ ಆಕಾರದಲ್ಲಿ ಭಗವದ್ ರೂಪಗಳು. ಕಥೆ ಹೇಳ್ಬಿಡ್ತೇನೆ. ಭಗವದ್ ರೂಪಗಳು 5. ಅದು ಅನಿರುದ್ಧ ಪ್ರದ್ಯುಮ್ನ ಸಂಕೃಷ್ಣ ವಾಸುದೇವ ನಾರಾಯಣ ಅಂತ. ಆ 5 ರೂಪಗಳಲ್ಲಿ ಇದ್ದ ಭಗವಂತನನ್ನ ಪೂಜೆ ಮಾಡೋದು ನಿಲ್ಲಿಸಿಬಿಟ್ಟಿದ್ರು ಜನ ಎಲ್ಲ. ಅಲ್ಲಿ ಅದು ಹಂಗೇರಿ, ಗುಡಿ ಎಲ್ಲೆಲ್ಲೋ ಕಟ್ಟಿಬಿಟ್ರೆ ಎಷ್ಟಂತ ಪೂಜೆ ಮಾಡ್ಲಿಕ್ಕೆ ಆಗ್ತದ? ಇವಾಗ ನೋಡ್ರಿ, ಗುಡಿ ಕಟ್ಟೋದು ದೊಡ್ಡದಲ್ಲ, ಇವಾಗ ನಡೆಸ್ಕೊಂಡು ಹೋಗೋದು ಬಹಳ ಕಷ್ಟ ಅದ್ರಿ. ಕಟ್ಟೋ ಕಾಲಕ್ಕಿದ್ದ ಜನ ಮರದಿವ್ಸ ಪೂಜಾಕ್ ಬಾ ಅಂದ್ರೆ ಎಲ್ಲ ಆಚಾರ ನಮ್ಗೆಲ್ಲ ಆಗ್ತಾರಪ್ಪ. ಬೇಕಾದ್ರೆ ಹೇಳ್ರಿ ಆಚಾರ 100 ರೂಪಾಯಿ ಹಸ್ತೋದಕ್ಕೆ ಬರೆಸ್ತೇನೆ, ಬೇಕಾದ್ರೆ ಇನ್ನೊಂದು 500 ರೂಪಾಯಿ ಕೊಡ್ತೀನಿ ಮಠಕ್ಕೆ. ಪೂಜಾ ಗೀಜಾ ಕರಿಬೇಡಿ ನಮಗೆ. ಪೂಜಾ ಮಾಡೋರಿಲ್ರಿ, ಎಷ್ಟೋ ಮಠಗಳನ್ನ ಬೀಗ ಹಾಕಿಟ್ಬಿಟ್ಟಿದ್ದಾರೆ. ಭಾರಿ ಕಷ್ಟ ಇದು. ಇವತ್ತಲ್ಲ, ಭೀಮಸೇನನ ಕಾಲಕ್ಕಾಗಿತ್ತಿದೆ, ನೆನಪಿಟ್ಟುಕೊಳ್ರಿ. ಮಧ್ವಾಚಾರ ಕಾಲಕ್ಕೆಲ್ಲ ಹೇಳ್ತೀನಿ ನಾನು. ಭೀಮಸೇನನ ಕಾಲಕ್ಕೆ, ಭೀಮಸೇನನ ಕಾಲಕ್ಕೆ ಒಂದು ಗುಡಿ ಪೂಜೆ ನಿಂತೋಗಿತ್ತು. ಭೀಮಸೇನ ಊರಿನ ಜನರನ್ನು ಕರೆದು ಬೈದು ಪೂಜೆ ಶುರು ಮಾಡಿಸಿದ್ರು. ಮಧ್ವಾಚಾರ ಕಾಲದಲ್ಲೂ ಕೂಡ ಇದೇ ಪ್ರಸಂಗ ಆದಾಗ ಬೈದು ಕರೆದು ಮತ್ತೆ ಪೂಜೆ ಪ್ರಾರಂಭ ಮಾಡಿಸಿದ್ರು. ಎಷ್ಟು ಕಷ್ಟ ಪೂಜೆ ಮಾಡೋದು. ಗುಡಿ ಸ್ಥಾಪನೆ ಮಾಡ್ಲಿಕ್ಕೆ ಹೋಗ್ಬಾರ್ದು ಸುಮ್ಮನೆ. ಆಮೇಲೆ ಮನ್ಯಾಗ ಹುಯಿ ಅಂತ ದೇವ್ರನ್ನ ಸಾಕ್ಲಿಕ್ಕೆ ಹೋಗ್ಬಾರ್ದು, ನೆನಪಿಟ್ಟುಕೊಳ್ರಿ. ಹುಯಿ ಅಂತ ದೇವ್ರ ಅಲ್ಲಿ ಕಂಡೆ ಅಂತ ಆ ಪ್ರತಿಮಾ, ಇಲ್ಲಿ ಕಂಡೆ ಅಂತ ಈ ಪ್ರತಿಮಾ, ಅಲ್ಲಿ ಸಿಕ್ತು ಶಾಲಿಗ್ರಾಮ, ಇಲ್ಲಿ ಸಿಕ್ತು ತಂದು ಇಟ್ಕೊಂಡ್ರಿ ಅಂದ್ರೆ ಅವ್ರು ನೀರು ಹಾಕೋದಿಲ್ರಿ ಗತಿ. ಕೊನೆಗೆ ಮುಂದೆ ಎಷ್ಟವ ಅಷ್ಟ ಇಟ್ಕೊಂಡು ಸುಸೂತ್ರ ಪೂಜಾ ಮಾಡ್ರಿ. ಹುಯಿ ಅಂತ ತಂದು 4 ಪೆಟ್ಟಿಗೆ ಹೇರಿ ಇಟ್ಟಲ್ಲ, ಹೇರಿ ಇನ್ನ ಮುತ್ಯ ಅಂದು ಅದು ಅವ್ರ ಮುತ್ಯ ಅಂದು ಅವ್ರ ಮುತ್ಯ ಅಂದು ಏನು ಮುತ್ಯ ಅವನು ಹೋಗ್ಯಾನ, ಪೆಟ್ಟಿಗೆನೂ ಹೋಗ್ಬೇಕಷ್ಟ ಈ ಜೊತೆಗೆ. ನಂದೊಂದು ಸವಿನಯವಾದ ಪ್ರಾರ್ಥನೆ ಏನು ಅಂದ್ರೆ, ಹುಚ್ಚುಚ್ಚಾರ ದೇವರುಗಳನ್ನ ಸಾಕ್ಬೇಡ್ರಿ, ಪ್ರತಿಮೆಗಳನ್ನ ತಂದು ಇಟ್ಕೋಬೇಡ್ರಿ. ನಮ್ಮಲ್ಲಿ ಅದೊಂದು ಫ್ಯಾಷನ್ ಆಗಿದೆ ಇವಾಗ. ಎಷ್ಟು ಪ್ರತಿಮೆಗಳನ್ನ ತರ್ತೀರಿ ಅಷ್ಟು ಪೂಜಾ ಜವಾಬ್ದಾರಿ ಹೆಚ್ಚಾಗ್ತದೆ. ನಮಗೋ ಇದ್ದ ದೇವರಿಗೆ ನೀರು ಕಾಣಿಸ್ಲಿಕ್ಕೆ ಆಗಲ್ಲ. ಕಲಿಯುಗದ ಸ್ಥಿತಿ. ಸಂಧ್ಯಾವಂದನೆ ಮಾಡಿದರೆ ಹೆಚ್ಚಾಗಿ ಇದೆ. ಆದ್ರಿಂದ ಹಿರಿಯರು ಮಾಡಿಕೊಟ್ಟದ್ದು ಎಷ್ಟಿದೆಯೋ ನಮ್ಮ ಮನೆಯಲ್ಲಿ ಅಷ್ಟನ್ನೇ ಸುಸೂತ್ರ ಮುಂದಿನವರ ಕೈ ಕೊಟ್ಟು ನಮ್ಮಿಷ್ಟಕ್ಕೆ ನಾವು ಹೋದ್ರೆ ಸಾಕು. ಅದರಿಂದ ಅತಿಯಾಗಿ ಪ್ರತಿಮೆಗಳನ್ನ ಸಾಕುವ ಹುಚ್ಚು ನಮ್ಮಲ್ಲಿ ಬೆಳೆಸ್ಕೊಳ್ಳೋದು ಬೇಡ. ಅಕಸ್ಮಾತ್ 1-2 ಇದ್ದಿದ್ದಿಲ್ಲ ಅಂದ್ರೆ ಎಲ್ಲೋ ಪ್ರಸಂಗದಲ್ಲಿ ಸ್ವಾಮಿಗಳು ಕೊಟ್ಟಿದ್ದಿದ್ರೆ ಅಂಥವನ್ನ ಇಟ್ಕೊಂಡಿದ್ರೆ ಪರವಾಗಿಲ್ಲ. ನಮಗೆ ಅಂಗಡಿಗೆ ಹೋದಾಗ, ಯಾತ್ರೆಗೆ ಹೋದಾಗ ಕಾಣಿಸ್ತು ಅನ್ನೋದಕ್ಕೆ ಎಲ್ಲಾ ತಂದ ಮನೆಯಲ್ಲಿ ಇಟ್ಟು ಕೊನೆಗೆ ಧೂಳು ತಿಂದು ಕೊನೆಗೆ ಯಾರ್ದೋ ಆಚಾರ ಕಡೆಯಿಂದ ಪ್ರತಿಮಾರ್ಚನೆ ಮಾಡಿಸಿ, ಹೌದಿಲ್ರಿ ಆಚಾರ ಪ್ರತಿಮಾರ್ಚನೆ ಮಾಡಿಸಿದ ಆಚಾರ, ಅದಕ್ಕೆ ಹಂಗಾಗಬಾರ್ದು. ಅದರಿಂದ ನಾವು ಹುಷಾರಾಗಿರ್ಬೇಕು. ಪಾರಂತಿ ಸುರಸದನಂ ವಿಶಾಲ ಸಂವಿತ ಸಂಪ್ರಾಪ್ತ ಖಲು ಸುಚಿರನ್ ನಿವೇದ್ಯ ಹೀನಂ ಗ್ರಾಮ್ಯಾಗ್ರ ಕ್ಷಿತಿಪತಿ ವೃದ್ಧಿನಾರ್ಧ ಮಾತ್ರ ತದ್ಭೂತಿರ್ವ್ಯಧಿತ ಸಭೂತ ಬಲ್ಯನಲ್ಪಾಗ. ಭೀಮತ್ವೇ ಸಹಸಹಜೇ ಪ್ರತಿಷ್ಠಿತ ಪ್ರಾಕ್ಟಿಲ್. ಅದನ್ನು ಆಚಾರ್ಯರು ಆ ಊರಿಗೆ ಬಂದಿದ್ದಾರೆ. ಸಂಚಾರತ್ವೇನ ಆಚಾರ್ಯ ಆ ಊರಿಗೆ ಬಂದಾಗ ಗುಡಿಯಲ್ಲಿ ದೇವರ ಪೂಜೆ ಇಲ್ಲದನ್ನ ನೋಡಿ ಬೆಳಿಗ್ಗೆ ಬಂದಿದ್ದಾರೆ. ಮಧ್ಯಾಹ್ನದರ ಒಳಗಾಗಿ ಆ ಗುಡಿ ಪೂಜೆ ವ್ಯವಸ್ಥೆಯನ್ನ ಮಾಡಿ ಮುಂದಿನ ಹೊರಟು ಬಿಟ್ರಂತೆ. ಎಷ್ಟು ವೇಗದಿಂದ ಅಂದ್ರೆ ಆಚಾರ್ಯರು ಬಂದು ಹೇಳಿ ಕಳಿಸಿದ್ದಕ್ಕೆ ಆ ಊರಿನ ಮುಖಂಡ, ಅಲ್ಲಿನ ಮೇಲಿನ ಅಧಿಕಾರಿ, ಅಲ್ಲಿನ ಮೇಲಿನ ಅಧಿಕಾರಿ, ಗ್ರಾಮಸ್ಥರು ಎಲ್ಲರನ್ನೂ ಕ್ಷಣ ಮಾತ್ರದಲ್ಲಿ ಬರಬೇಕು, ಮಧ್ವಾಚಾರ್ಯ ಬಂದಿದ್ದಾರೆ ಹೇಳಿ ಕಳಿಸ್ತಾ ಇದ್ದಾರೆ, ನೀವು ಬರಬೇಕು ಅಂತ ಹೇಳಿದ ಮಾತ್ರಕ್ಕೆ ಎಲ್ಲರೂ ಓಡಿಕೊಂಡು ಬಂದಿದ್ದಾರೆ. ಇದಕ್ಕೇನು ಕರೀತಾರೆ ಅಂದ್ರೆ ಇನ್ನೊಂದು ಸಾಮರ್ಥ್ಯ, ಇದಕ್ಕೆ ವಶಿತ್ವ ಅಂತ ಕರೀತಾರೆ.
ಆಚಾರ್ಯರು ಮನಸ್ಸಿನಲ್ಲಿ ಅಂದುಕೊಂಡ್ರು ಎಲ್ಲರೂ ನೀವು ಬರಲೇಬೇಕು ಅಂತ ಹೇಳಿ ಕ್ಷಣ ಮಾತ್ರದಲ್ಲಿ ಎಲ್ಲರೂ ಬಂದು ನಿಂತ್ಕೊಂಡಿದ್ದಾರೆ. ಆಚಾರ್ಯರು ಹೇಳಿ ಇದನ್ನೆಲ್ಲ ನೀವು ವ್ಯವಸ್ಥೆ ಮಾಡಬೇಕು ಅಂದ್ರೆ ಆಯಿತು ಅಂತ ವ್ಯವಸ್ಥೆ ಮಾಡಿ ಇಟ್ಬಿಟ್ರು. ಪೂಜೆ ನಿಂತದ್ದನ್ನ ಮತ್ತೆ ಪೂಜೆ ಮಾಡಿಸಿದ್ರು. ಏಕಚಕ್ರ ನಗರದಲ್ಲಿ ಭೀಮಸೇನ ಅವನು ಬಕಾಸುರನನ್ನ ಕೊಂದ ಮೇಲೆ ಇವನಿಗೆ ಬಕಾಸುರನ ಕೊಂದಿದ್ದಾನೆ ಅಂತ ಅನ್ನೋದಕ್ಕೆ ಊರಿನ ಜನ ಎಲ್ಲ ಭೀಮಸೇನ ಹೇಳಿದ್ರಂತೆ, ನೀನು ಇದೇ ಊರಿನಲ್ಲಿ ಇದ್ದು ಬಿಡು, ನಿನಗಿರುವಷ್ಟು ಕಾಲ ನಾವು ಊಟಕ್ಕೆ ಹಾಕೊಂಡಿರ್ತೇವೆ, ನಮ್ಮೂರು ಬಿಟ್ಟು ಹೋಗ್ಬೇಡ. ಹಿಂಗೆ ಹೇಳಿದ್ರೆ ಎಷ್ಟು ಆನಂದ ರೀ ನಮಗೆಲ್ಲರ. ನೀವೆಲ್ಲೂ ಹೋಗ್ಬೇಡ್ರಿ ಆಚಾರ, ನಿಮ್ಮ ಮನ್ಯಾಗ ನೀವಿರಿ, ದಿವಸ ನಿಮ್ಮ ಊಟಕ್ಕೆ ಹಾಕೋ ಜವಾಬ್ದಾರಿ ನಮ್ದು. ದಿವಸ ನಾವು ಊಟಕ್ಕೆ ಕರಿತೀವಿ ಅಂದ್ಬಿಟ್ರೆ ಏನು ಆನಂದ ಇಲ್ಲರೆ. ಕನಸ್ನ್ಯಾಗೂ ಊಟಕ್ಕೆ ಕರೆದದ್ದೇ ಬೀಳ್ತಿರ್ತಾವ ನಮಗಂತೂ. ಸ್ವಪ್ನದಲ್ಲೂ ಕೂಡ ಅಷ್ಟೇ, ಯಾರೋ ಒಬ್ರು ಬಂದ್ರು ಆಚಾರ ಊಟಕ್ಕೆ ಬರ್ರಿ ಅಂತ ಕರೆದ್ರು ಅನ್ನೋದೇ ಬೀಳ್ತಿರ್ತದ. ಅಂಥದ್ದು ಎಚ್ಚರದಲ್ಲಿ ಹೇಳ್ಬಿಟ್ರೆ ಏನು ಆನಂದ ಆಗ್ಬೇಡ. ಇಂಥದ್ದು ಭೀಮ ಬೈತಾನೆ, ಬುದ್ಧಿ ಇದೆಯಾ? ನಿಮ್ಮೂರಿಗೆ ಈ ರಾಕ್ಷಸನ ಕಾಟ ಯಾಕೆ ಹತ್ತಿತ್ತು ಗೊತ್ತಾ? ನಿಮ್ಮೂರಿನಲ್ಲಿ ಇದ್ದ ನರಸಿಂಹದೇವರ ಗುಡಿ ಪೂಜೆ ನಿಲ್ಲಿಸಿದ್ದೀರಿ ನೀವೆಲ್ಲ. ಆಚಾರ್ಯರು ಮಹಾಭಾರತದ ಘಟನೆಯನ್ನ ಮಹಾಭಾರತ ತಾತ್ಪರ್ಯದಲ್ಲಿ ಉಲ್ಲೇಖ ಮಾಡಿ ಹೇಳ್ತಾರೆ, ನೀವೆಲ್ಲ ನರಸಿಂಹದೇವರ ಪೂಜೆಯನ್ನ ನಿಲ್ಲಿಸಿದ್ದರ ಪರಿಣಾಮವಾಗಿ ನಿಮ್ಮ ಊರಿಗೆ ಇದು ಅರಿಷ್ಟ ಪಡ್ಕೊಂಡಿದೆ. ಈಗ ನೋಡ್ರಿ, ನಮ್ಮೂರುಗಳಿಗೆ ಏನೋ ಆಗಿದೆ ಅಂದ್ರೆ ಸುತ್ತಲಿರುವ ಯಾವುದೋ ಒಂದು ಗ್ರಾಮ ದೇವತೆಯನ್ನು ನಾವು ಪೂಜಿಸೋದು ನಿಲ್ಲಿಸಿರ್ತೇವೆ. ಇಷ್ಟು ಫಿಕ್ಸ್, ನಿಶ್ಚಿತ ವಿಷಯ, ಇದು ಸಂದೇಹನೇ ಇಲ್ಲ. ಇದು ನನಗೆ ಒಳ್ಳೆ ಅನುಭವ ಇದೆ. ನಮಗೇನಾಗಿದೆ ಅಂದ್ರೆ ನಾವು ಮುಂದುವರೆದವರು, ವಿಜ್ಞಾನ ಯುಗದಲ್ಲಿ ಇದ್ದವರಾದ್ರಿಂದ ಅದು ಯಾವ ಗ್ರಾಮ ದೇವತೆರೇ ಅಂತೇಳಿ ಬೈಕೊಂಡು ಹೋಗೋ ಜನ ನಾವೆಲ್ಲ. ಹಾಗಲ್ಲ, ನಮ್ಮೂರಿಗೆ ಮೇಲಿಂದ ಮೇಲೆ ಆಘಾತಗಳು, ಸಾವುಗಳು, ರೋಗಗಳು ಏನೋ ಬರ್ತಾ ಇದ್ರೆ ಸುತ್ತಲಿರುವ ಎಲ್ಲೋ ಒಂದು ದೇವಸ್ಥಾನದಲ್ಲಿ ಪೂಜೆ ನಿಂತಿರಬೇಕು, ನೈವೇದ್ಯ ನಿಂತಿರಬೇಕು. ಅರ್ಥಾಯ್ತಾ? ಕನ್ನಡದಲ್ಲಿ ನೈವೇದ್ಯಕ್ಕೆ ಏನು ಕರೀತಾರ್ರಿ? ಕನ್ನಡದೊಳಗೆ ನೈವೇದ್ಯಕ್ಕೆ ಏನು ಶಬ್ದದ? ಪೂಜಿ ನೈವೇದ್ಯ. ನಮ್ದೆಲ್ಲ ಇದೆ ಪೂಜಿ ನೈವೇದ್ಯ. ಇಂಗ್ಲೀಷ್ನಾಗ ಏನು ಕರೀತಾರೆ? ರೆಫರಿಂಗ್ ಅಂತ ಕರೀತಾರೆ. ಇಂಗ್ಲೀಷ್ನೊಳಗೆ ನೈವೇದ್ಯಕ್ಕೆ ಏನು ಕರೀತಾರೆ? ರೆಫರಿಂಗ್ ಅಂತ. ಮತ್ತು ಕನ್ನಡದಲ್ಲಿ ಏನು ಕರೀತಾರೆ ನೈವೇದ್ಯಕ್ಕೆ? ಪನಿಯಾರ ಅಂತ ಕರೀತಾರೆ. ನೆನಪಿಟ್ಟುಕೊಳ್ರಿ, ಪನಿಯಾರ. ನೈವೇದ್ಯಕ್ಕೆ ಶಬ್ದ ಪನಿಯಾರ, ಪನಿವಾರ ಎರಡು ಶಬ್ದ ಇದೆ, ಪನಿಯಾರ ಮತ್ತು ಪನಿವಾರ. ನೈವೇದ್ಯಕ್ಕೆ ಪೂಜೆ ಮತ್ತು ಪನಿವಾರ ಅಂತ ಕರೀತಿದ್ರು ಹಿಂದಕ್ಕೆಲ್ಲ, ಹೊರಬಿಟ್ಟಿದೆ ಇವಾಗ. ಆದ್ದರಿಂದ ನೈವೇದ್ಯ ಅಂತ ಅನ್ನೋದಕ್ಕೆ ಶುದ್ಧ ಕನ್ನಡದ ಶಬ್ದ ಪನಿಯಾರ ಅಥವಾ ಪನಿವಾರ. ಯಾವುದು ಯವಗಳಲ್ಲಿ ವ್ಯತ್ಯಾಸ ಇಲ್ಲ. ಆ ಪೂಜೆ ನೈವೇದ್ಯಗಳು ನಿಂತದ್ದಕ್ಕಾಗಿಯೇ ನಮಗೆ ಅನಿಷ್ಟ. ಭೀಮಸೇನ ದೇವರು ಹೇಳ್ತಾರೆ, ನನಗೆ ನೀವು ಕೊಡಬೇಕು ಅಂತ ಇಟ್ಕೊಂಡಿದ್ದೀರಲ್ಲ, ಅದನ್ನು ನೀವು ಜನ್ಮದ ಉದ್ದಕ್ಕೂ ಇಲ್ಲಿ ಕೊಡ್ರಿ ಸಾಕು, ಈ ನರಸಿಂಹದೇವರ ಪೂಜೆಯನ್ನು ಮಾಡ್ರಿ ಸಾಕು ಅಂತ ಹೇಳಿ ನರಸಿಂಹದೇವರ ಪೂಜೆಯನ್ನು ಮಾಡಿಸಿದಂತೆ ಆಚಾರ್ಯರು ಈ ಪಾರಂತಿ ದೇವಸ್ಥಾನದಲ್ಲಿ ಪೂಜೆ ವ್ಯವಸ್ಥೆ ಮಾಡ್ತಾರೆ. ಈ ಗುಡಿಯ ಮೇಲೆ ಆಚಾರ್ಯರಿಗೇನು ವಿಶೇಷ ಪ್ರೀತಿ ಗೊತ್ತಾಗೋದಿಲ್ಲ. ನಾಳೆ ಅದರ ವಿಶೇಷ ಪ್ರೀತಿಯ ಮಾತುಗಳನ್ನು ಕೇಳೋಣ. ಜೊತೆಗೆ ನಾಳೆ ಇನ್ನೊಂದು ಬರುವ ಮಾತೇನು ಅಂದ್ರೆ, ಆಚಾರ್ಯರು ಮುಂದೆ ಒಂದು ಊರಿಗೆ ಬರ್ತಾರೆ. ಅಲ್ಲಾದ ಮೇಲೆ ಮಳೆ ತರಿಸ್ತಾರೆ, ಚೆನ್ನಾಗಿ ಮಳೆ ತರಿಸ್ತಾರೆ. ಆ ಮಳೆ ತರಿಸಿದ ಊರು ಇಡೇ ತೊಡೆ ಅಂತ ಹೆಸರು. ಈಗ ಆ ಊರಿನ ಹೆಸರು ಯಾವುದು ಅಂದ್ರೆ ರಾಮಕುಂಜ. ಪರಮ ಪೂಜ್ಯ ಪೇಜಾವರ ಶ್ರೀಗಳವರ ಜನ್ಮಭೂಮಿ. ಅಲ್ಲಿ ಆಚಾರ್ಯರು ಬಂದು ಮಳೆ ತರಿಸಿದ್ರು ಅನ್ನುವಂತಹ ಒಂದು ಅಂಶ ಇದೆ. ನಾವು ಪೇಜಾವರ ಶ್ರೀಗಳನ್ನ ವಾಮನ ಮೂರ್ತಿಯನ್ನಾಗಿ ತ್ರಿವಿಕ್ರಮ ಮೂರ್ತಿಯನ್ನಾಗಿ ನೋಡಿದ್ದೀವಲ್ಲ, ಅದಕ್ಕೂ ಹಿಂದೆ ಇರುವ ಒಂದು ಮಾತೇನು ಅಂದ್ರೆ, ಯಾವ ಊರಿಗೆ ಆಚಾರ್ಯರು ಬಂದು ಮಳೆ ತರಿಸಿ ಕೊಟ್ರಲ್ಲ, ಆ ಊರಿನಲ್ಲಿ ಅವತಾರ ಮಾಡಿದ ಸ್ವಾಮಿಗಳವರು ರಾಮಕುಂಜದಲ್ಲಿ. ನಾಳೆ ಆ ಕಥೆ ಬರ್ತದೆ, ನಾಳೆ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ